ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ. ಸ್ನೇಹಿತರೆ, ಈ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಇನ್ನೇನು ಹತ್ತಿರ ಬರ್ತಾ ಇದೆ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಆಗಸ್ಟ್ 2ನೇ ತಾರೀಕಿದೆ. ನೆಕ್ಸ್ಟ್ CR DR ಸೆಪ್ಟೆಂಬರ್ ತಿಂಗಳಲ್ಲಿದೆ. ಸೊ ನಾನು ಈ ಪರೀಕ್ಷೆಗಳಿಗೆ ಟೋಟಲಿ ಒಂದು 10 ವೀಡಿಯೋಸ್ ಮಾಡ್ತೀನಿ ಅಂತೇಳಿದ್ದೆ, ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಂತೆ. ಸೊ ಇದು 8th ವಿಡಿಯೋ. ಲಾಸ್ಟ್ 7 ವೀಡಿಯೋಸಲ್ಲಿ ಪ್ರತಿ ಒಂದು ವೀಡಿಯೋದಲ್ಲಿ 20 ಕ್ವಶನ್ಸ್ ಸಾಲ್ವ್ ಮಾಡ್ತಾ ಬಂದಿನಿ. ಇಂಪಾರ್ಟೆಂಟ್ ಕ್ವಶನ್ಸು ಅವೆಲ್ಲ ವೀಡಿಯೋಸ್ ವಾಚ್ ಮಾಡಿ, ಇದು 8th ವಿಡಿಯೋನ ವಾಚ್ ಮಾಡಿ, ಟೋಟಲಿ 10 ವೀಡಿಯೋಸ್ ಕಂಪ್ಲೀಟಾಗಿ ವಾಚ್ ಮಾಡಿ 200 ಕ್ವಶನ್ಸ್ನ ನೀಟಾಗಿ ಸಾಲ್ವ್ ಮಾಡಿ ಹೋದ್ರಿ ಅಂದರೆ ಸೊ ನಿಮಗೆ ಎಕ್ಸಾಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ನೀವು ಸುಲಭವಾಗಿ ಸಾಲ್ವ್ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಈ ಕ್ಲಾಸಲ್ಲೂ ಕೂಡ ನೆಕ್ಸ್ಟ್ 20 ಕ್ವಶನ್ಸ್ ಸಾಲ್ವ್ ಮಾಡೋ ಮೆಥಡ್ ಹೇಳ್ಕೊಡ್ತೇನೆ. ಸೊ ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಈ ಥರ ಲೋಗೋ ಕಾಣಿಸ್ತಕ್ಕಂಥ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ಎಲ್ಲ ಪರೀಕ್ಷೆಗಳಿಗೆ ನಿಮಗೆ ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸಸ್ ಇದೆ. ಮೆಂಟಲ್ ಎಬಿಲಿಟಿ ಕೋರ್ಸನ್ನು ನೀವು ಪ್ರಾಪರ್ ವೇನಲ್ಲಿ ಕಲಿಬೇಕು ಅಂದರೆ ಸೊ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಆಗಿರ್ಬೋದು, VAO ಎಕ್ಸಾಮ್ ಆಗಿರ್ಬೋದು, ಯಾವುದೇ ಎಕ್ಸಾಮಿಗೆ ಮೆಂಟಲ್ ಎಬಿಲಿಟಿನ ನೀಟಾಗಿ ಪ್ರಾಪರ್ ವೇ ಬೇಸಿಕ್ಕಿಂದ ಕಲಿಬೇಕು ಅಂದರೆ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಒಂದು ಕೋರ್ಸ್ ಇದೆ. ಆ ಕೋರ್ಸ್ನ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ 1 ವರ್ಷದ ತನಕ ನೀವು ಮೆಂಟಲ್ ಎಬಿಲಿಟಿ ಕ್ಲಾಸಸ್ನ ವಾಚ್ ಮಾಡ್ತಾ ಬರ್ಬೋದು ನೀವು. ಸೊ ಹಾಗೆ GPST, HSTR, PSTR ಎಕ್ಸಾಮಿಗೆ ಕೂಡ ಆನ್ಲೈನ್ ಮತ್ತು ಆಫ್ಲೈನ್ ತರಬೇತಿ ಸ್ಟಾರ್ಟ್ ಆಗ್ತಾ ಇದೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಅಥವಾ 32ಗೆ ಕರೆ ಮಾಡಿ. ಸೊ ಇವತ್ತಿನ ಕ್ಲಾಸಲ್ಲಿ ಮೊದಲನೇ ಪ್ರಶ್ನೆ ನೋಡ್ತಾ ಬರೋಣ, ಏನು ಕೊಟ್ಟಿದ್ದಾನೆ ಅಂತ. ದ LCM ಆಫ್ 2 numbers ಈಸ್ 48. ದ ನಂಬರ್ಸ್ ಆರ್ ಇನ್ ದ ರೇಷಿಯೋ ಆಫ್ 2:3. ಫೈಂಡ್ ದ ಸಮ್ ಆಫ್ ದ ನಂಬರ್ಸ್. ಎರಡು ಸಂಖ್ಯೆಗಳ LCM ಅಂದರೆ ಲಾಸಹ. ಎರಡು ಸಂಖ್ಯೆಗಳ ಲಾಸಹ 48 ಆಗಿರುತ್ತೆ. ನೋಡ್ರಿ, ಯಾವುದೋ 2 ಸಂಖ್ಯೆಗಳಿದ್ದಾವೆ, ನಮಗೆ ಅವೆರಡು ಸಂಖ್ಯೆಗಳು ಯಾವ ಅಂತ ಗೊತ್ತಿಲ್ಲ. ಅವೆರಡೂ ಸಂಖ್ಯೆಗಳಿಗೆ ಲಾಸಹ ಕಂಡಿಡಿದ್ದಾರೆ. 48 ಲಾಸಹ ಬಂದಿದೆ. ಆಮೇಲೆ ಆ ಎರಡೂ ಸಂಖ್ಯೆಗಳು 2:3 ಅನುಪಾತದಲ್ಲಿವೆ. 2:3 ರೇಷಿಯೋ ಪ್ರಕಾರ ಅವೆರಡೂ ಸಂಖ್ಯೆಗಳಿದ್ದಾವೆ. ಸೊ ಹಾಗಾದರೆ ಆ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾನೆ. ನೋಡಿರಿ, ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ. ಯಾವುದೇ 2 ಸಂಖ್ಯೆಗಳಿದ್ದಾವೆ, ಆ 2 ಸಂಖ್ಯೆಗಳು ಯಾವಂತ ಗೊತ್ತಿಲ್ಲ. ಆ 2 ಸಂಖ್ಯೆಗಳಿಗೆ ಲಾಸಹ ಕಂಡುಹಿಡಿದಾಗ 48 ಲಾಸಹ ಬಂದಿದೆ. ಲಘುತ್ತಮ ಸಾಮಾನ್ಯ ಅಪವರ್ತನ, ಲೀಸ್ಟ್ ಕಾಮನ್ ಮಲ್ಟಿಪಲ್ 48 ಬಂದಿದೆ. ಆಮೇಲೆ ಅವೆರಡೂ ಸಂಖ್ಯೆಗಳು 2:3 ರೇಷಿಯೋ ಪ್ರಕಾರ ಇದಾವೆ. ಎರಡೂ ಸಂಖ್ಯೆಗಳ ಅನುಪಾತ 2:3 ಇದೆ. ಆ ಎರಡೂ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಅವೆರಡೂ ಸಂಖ್ಯೆಗಳನ್ನು ಕೂಡಿದಾಗ ಟೋಟಲ್ ಸಮ್ ಮೊತ್ತ ಎಷ್ಟು ಬರುತ್ತೆ ಅಂತ ಪ್ರಶ್ನೆ ಕೇಳಿದಾನೆ. ನೋಡಿರಿ, ಈ ಕ್ವಶನಿಗೆ ನಾವು ಆನ್ಸರ್ ಮಾಡ್ಬೇಕಂದ್ರೆ ಅವೆರಡೂ ಸಂಖ್ಯೆಗಳ ಮೊತ್ತ ಕಂಡುಹಿಡಿಬೇಕಂದ್ರೆ ವೆರಿ ಸಿಂಪಲ್. ಅಂದರೆ ಏನು ಅಂದರೆ ನೋಡಿರಿ, ಈ ಎರಡೂ ಸಂಖ್ಯೆಗಳ ಅನುಪಾತ 2:3 ರೇಷಿಯೋ ಪ್ರಕಾರ ಇದಾವಂದ್ರೆ ಈ ಅನುಪಾತಗಳ ಮೊತ್ತ 2 ಮತ್ತು 3 ಕೂಡ್ರಿ 5 ಬರುತ್ತೆ. ಅನುಪಾತಗಳ ಮೊತ್ತ ಅಂದರೆ 2 ಮತ್ತು 3 ಕೂಡಿದಾಗ 5 ಬರುತ್ತೆ. ಸೊ ಈ 5ರಿಂದ ಇಲ್ಲಿ ಕೊಟ್ಟಿರೋ ಯಾವ ಸಂಖ್ಯೆ ಭಾಗ ಆಗುತ್ತೋ ಅದೇ ಸಂಖ್ಯೆನೇ ಆನ್ಸರ್. ನೋಡಿರಿ, 5ಇಂದ 64 ಭಾಗ ಆಗಲ್ಲ, 5ರಿಂದ 64 ಡಿವೈಡ್ ಆಗಲ್ಲ, ಪಾಯಿಂಟ್ ಕಟ್ಟಬೇಕಾಗುತ್ತೆ. 5ರಿಂದ 40 ಭಾಗ ಆಗುತ್ತೆ, 5 × 40. 5ರಿಂದ 28 ಭಾಗ ಆಗಲ್ಲ, 5ರಿಂದ 32 ಭಾಗ ಆಗಲ್ಲ. 5ರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆ, ಡಿವೈಡ್ ಆಗ್ತಕ್ಕಂಥ ಸಂಖ್ಯೆ 40 ಮಾತ್ರ. ಹಾಗಾಗಿ ಸೊ ಈ ಸಂಖ್ಯೆಗಳ ಎರಡೂ ಸಂಖ್ಯೆಗಳ ಮೊತ್ತ 40. ಆಪ್ಷನ್ B ಈಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. B ಈಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ಈ ರೀತಿ ಈ ಪ್ರಶ್ನೆಗೆ ನಾವು ಆನ್ಸರ್ ಕಂಡುಹಿಡಿತೀವಿ ಸುಲಭವಾಗಿ. ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ, Raju's father's age is 5 years more than 3 times Raju's age. If father is 44 years old, then Raju's age is ಅಂತಿದೆ. ನೋಡಿ, ರಾಜುವಿನ ತಂದೆಯ ವಯಸ್ಸು ರಾಜುವಿನ ವಯಸ್ಸಿನ 3ರಷ್ಟಕ್ಕಿಂತ 5 ವರ್ಷಗಳ ಹೆಚ್ಚು. ರಾಜುವಿನ ತಂದೆಯ ವಯಸ್ಸು ರಾಜುವಿನ ವಯಸ್ಸಿನ 3 ಪಟ್ಟಕ್ಕಿಂತ 5 ವರ್ಷ ಹೆಚ್ಚಿದೆ ಅಂತ ಹೇಳಿದ್ದಾನೆ. 5 ವರ್ಷ ಹೆಚ್ಚು. ತಂದೆಗೆ 44 ವರ್ಷವಾಗಿದ್ದರೆ ರಾಜುವಿನ ವಯಸ್ಸು ಎಷ್ಟು ಅಂತ. ತಂದೆಗೆ 44 ಇಯರ್ಸ್ ಆಗಿದೆ ಅಂದರೆ ರಾಜಿಗೆ ಎಷ್ಟು ವರ್ಷ ವಯಸ್ಸು ಅಂತ ಕಂಡುಹಿಡಿಯಬೇಕು. ಕ್ವಶನ್ ಏನಿದೆ ಅಂತ ಗೊತ್ತಾಯ್ತಾ? ಅರ್ಥ ಆಯ್ತಾ? ನೋಡ್ರಿ, ರಾಜುವಿನ ತಂದೆಯ ವಯಸ್ಸು ರಾಜುವಿನ ವಯಸ್ಸಿನ 3 ಪಟ್ಟಕ್ಕಿಂತ ಎಷ್ಟು ವರ್ಷ ಹೆಚ್ಚು? 5 ವರ್ಷಗಳ ಹೆಚ್ಚು. ತಂದೆಗೆ 44 ವರ್ಷವಾಗಿದ್ದರೆ ರಾಜುವಿನ ವಯಸ್ಸೆಷ್ಟು? ನೋಡಿರಿ, ಅವನ ತಂದೆಗೆ 44 ವರ್ಷ ವಯಸ್ಸಾಗಿದೆ ಅಂದರೆ ಅವನ ತಂದೆಯ ವಯಸ್ಸು ರಾಜುವಿನ ವಯಸ್ಸಿನ 3 ಪಟ್ಟಕ್ಕಿಂತ 5 ವರ್ಷ ಹೆಚ್ಚು ಅಂತ ಕೊಟ್ಟಿದ್ದಾನೆ. ಅಂದರೆ ಅವನ ತಂದೆಯ ವಯಸ್ಸು 44 ವರ್ಷದಲ್ಲಿ ಈ 5 ವರ್ಷ ಹೆಚ್ಚು ಅಂತ ಇದೆಯಲ್ಲ, ಅದನ್ನು ಮೈನಸ್ ಮಾಡಿರಿ. ಸೊ ಆವಾಗ 39
ಬರುತ್ತೆ, 39 ಬರುತ್ತಲ್ಲ, ಈ 39 ವರ್ಷ ಅನ್ನೋದು ರಾಜನ ವಯಸ್ಸಿನ 3 ಪಟ್ಟು ವಯಸ್ಸು ಅವನ ತಂದೆ ವಯಸ್ಸು. ರಾಜನ ವಯಸ್ಸನ್ನ 3 ಪಟ್ಟು ವಯಸ್ಸು ಅಂದರೆ 39 ವರ್ಷ ಆಗುತ್ತಲ್ಲ. ಸೊ 3 ಪಟ್ಟು ಅಂತಿರೋದ್ರಿಂದ ಇದು 3ರಿಂದ ಭಾಗಿಸ್ರಿ, ಅವಾಗ 3 1 3, 3 3 9 ಕ್ಯಾನ್ಸಲ್ ಆಗಿ 13 ಬರುತ್ತಲ್ಲ, ಇದು ರಾಜನ ವಯಸ್ಸು 13 ವರ್ಷ. ಆಪ್ಷನ್ ಎ ಕರೆಕ್ಟ್. ಇದೇ ರೀತಿ ಸಿಂಪಲ್ಲಾಗಿ ಈ ಲೆಕ್ಕವನ್ನು ಬಿಡಿಸ್ಬೋದು ನೋಡ್ರಿ. ರಾಜನ ತಂದೆ ವಯಸ್ಸು ರಾಜನ ವಯಸ್ಸಿಗಿಂತ 3 ಪಟ್ಟಕ್ಕಿಂತ 5 ವರ್ಷ ಹೆಚ್ಚು ಅಂತ ಕೊಟ್ಟಿದ್ದಾನೆ. ಅವನ ತಂದೆ ವಯಸ್ಸು 44 ವರ್ಷ ಇದೆ ಅಂದರೆ ರಾಜ ವಯಸ್ಸು ಎಷ್ಟು ಅಂತ ಕೇಳಿದಾಗ ಆ 44ರಲ್ಲಿ 5 ವರ್ಷ ಹೆಚ್ಚಾಗಿದೆಯಲ್ಲ, ಹೆಚ್ಚಾಗಿರೋದು ಮೈನಸ್ ಮಾಡಿಬಿಡೋಣ, 39 ಬರುತ್ತೆ. ರಾಜನ ವಯಸ್ಸು ಅವನ ತಂದೆ ವಯಸ್ಸಿನ 3ರಷ್ಟು ಅಂತ ಕೊಟ್ಟಿದ್ದಾನೆ ಅಂದರೆ 3ರಿಂದ ಡಿವೈಡ್ ಮಾಡಿರಿ, 13 ಬರುತ್ತಲ್ಲ, ಇದು ರಾಜನ ವಯಸ್ಸು. ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಆರ್ ಅಂದರೆ ರಾಜು, ಎಫ್ ಅಂದರೆ ಅವನ ತಂದೆ. ರಾಜುವಿಗೆ 13 ವರ್ಷ ಆಗಿದೆ ಅಂದರೆ ಇದರ 3 ಪಟ್ಟು ವಯಸ್ಸು ಅಂದರೆ 13ನ್ನು 3ರಿಂದ ಗುಣಾಕಾರ ಮಾಡಿರಿ, 13 3 39 ವರ್ಷ. ಸೊ ರಾಜನ ವಯಸ್ಸು 13 ವರ್ಷ ತಗೊಂಡ್ರೆ ಇದರ 3 ಪಟ್ಟು ಅಂದರೆ 39 ವರ್ಷ ಆಗುತ್ತೆ. ಇದಕ್ಕಿಂತ 5 ವರ್ಷ ಹೆಚ್ಚು ಅಂದರೆ ಇದಕ್ಕೆ 5 ಕೂಡ್ಕೊಳ್ರಿ, 39 + 5 ಅಂದರೆ 44 ವರ್ಷ. ರಾಜವಿನ ವಯಸ್ಸಿನ 3 ಪಟ್ಟಕ್ಕಿಂತ 5 ವರ್ಷ ಹೆಚ್ಚು ಅಂದರೆ 44 ವರ್ಷ. ಕರೆಕ್ಟ್ ಆಗ್ತಾ ಇದೆ ಇಲ್ಲಿ ಪ್ರಶ್ನೆಯಲ್ಲಿ. ಅವನ ತಂದೆಗೆ 44 ವರ್ಷ ಇದೆ ಅಂದರೆ ರಾಜವಿನ ವಯಸ್ಸು 13 ವರ್ಷನೇ ಕರೆಕ್ಟು. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ಇನ್ನು ಈ ರೀತಿ ಬಿಡಿಸ್ಬೋದು. ನೆಕ್ಸ್ಟ್ ಪ್ರಶ್ನೆ. So 2 circles touch each other internally. Their radii are 2 cm and 3 cm. Biggest chord of the greater circle which is outside the inner circle is of length ಅಂತ ಕೊಟ್ಟಿದ್ದಾನೆ. ಕ್ವಶನ್ ನೋಡ್ರಿ, ಅದು ಬೇಡ, ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡೋಣ. ಸೊ 143 ಅದು ನಂಬರ್ ಎಲ್ಲ ಮಿಸ್ ಆಗಿ ಬಂದಿದೆ. 142 143. The population of a city decreased from 25,000 to 20,500. Percentage of population decrease is ಅಂತಿದೆ ನೋಡಿ. ಒಂದು ನಗರದ ಜನಸಂಖ್ಯೆಯು 25,000ರಿಂದ 20,500ಕ್ಕೆ ಇಳಿದಿದೆ. ಜನಸಂಖ್ಯೆಯ ಇಳಿಕೆಯ ಶೇಕಡವಾರು ಅಂತ ಕೇಳಿದ್ದಾನೆ. ದ ಪಾಪ್ಯುಲೇಷನ್ ಆಫ್ ಎ ಸಿಟಿ ಡಿಕ್ರೀಸ್ಡ್ ಫ್ರಮ್ 25,000 to 20,500. ನೆಕ್ಸ್ಟ್ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಡಿಕ್ರೀಸ್ ಈಸ್ ಅಂತ ಕೊಟ್ಟಿದ್ದಾನೆ. ನೋಡ್ರಿ, ಒಂದು ನಗರದಲ್ಲಿ 25,000 ಇದ್ದರು, 20,500 ಕಡಿಮೆ ಆಗಿದೆ. ಎಷ್ಟು ಪರ್ಸೆಂಟ್ ಜನಸಂಖ್ಯೆ ಕಡಿಮೆ ಆಯಿತು ಅಂತ ಕಂಡುಹಿಡಿಬೇಕು. ಎಷ್ಟು ಪರ್ಸೆಂಟ್ ಕಡಿಮೆ ಆಯಿತು ಅಂತ. ಸೊ 25,000 ಇರೋದು 20,500 ಆಗಿದೆ ಅಂದರೆ ಕಡಿಮೆ ಆಗಿರೋ ಜನಸಂಖ್ಯೆ ಎಷ್ಟು? 4,500 ಜನ ಕಡಿಮೆ ಆಗಿದ್ದಾರೆ. ಎಷ್ಟು ಕಂಪೇರ್ ಮಾಡಿದರೆ, ಇಲ್ಲಿಂದ ಇಲ್ಲಿ ಕಂಪೇರ್ ಮಾಡಿದ್ರೆ 4,500 ಜನ ಕಡಿಮೆ ಆಗಿದ್ದಾರೆ. ಎಷ್ಟಕ್ಕೆ? ಈ 25,000 ಜನಕ್ಕೆ ಕಂಪೇರ್ ಮಾಡಿದರೆ 4,500 ಕಡಿಮೆ ಇದ್ದಾರೆ ಅಂದರೆ 100ಕ್ಕೆ ಎಷ್ಟು ಕಡಿಮೆ ಅಂತ ಕಂಡುಹಿಡಿಬೇಕು. ಸೊ ಅವಾಗ ಇಲ್ಲಿರೋ 2 zeros ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 25 1 25, ಇನ್ನು 20 ಉಳಿಯುತ್ತೆ. 25 8 200 ಕ್ಯಾನ್ಸಲ್ ಆಗಿ ಸೊ ಎಷ್ಟು ಜನಸಂಖ್ಯೆ ಕಡಿಮೆ ಆಗಿದೆ ಅಂದರೆ 18% ಕಡಿಮೆ ಆಗಿದೆ ಅಂತ. 18% ಜನಸಂಖ್ಯೆ ಕಡಿಮೆ ಆಗಿದೆ. ಆಪ್ಷನ್ ಏನಲ್ಲಿದೆ ನೋಡ್ರಿ, ಇದೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಜನಸಂಖ್ಯೆ 18% ಕಡಿಮೆ ಆಗಿದೆ ಅಂತ ಹೇಳ್ತೀವಿ. ಓಕೆ, ನಾನು ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. ಒಂದು ದಾಳವನ್ನು 4 ಬಾರಿ ಎಸೆಯಲಾಗುತ್ತದೆ ಮತ್ತು ಅದರ ವಿಭಿನ್ನ ಸ್ಥಾನಗಳನ್ನು ಕೆಳಗೆ ತೋರಿಸಲಾಗಿದೆ. ಎರಡನ್ನು ತೋರಿಸುವ ಮುಖಕ್ಕೆ ವಿರುದ್ಧವಾಗಿ ಯಾವ ಸಂಖ್ಯೆ ಇದೆ ಅಂತ. ನೋಡ್ರಿ, ಇದು ಒಂದು ದಾಳ ಅಂದರೆ ಟೋಟಲಿ 6 ಮುಖಗಳಿರ್ತವೆ. ಸೊ ಪ್ರತಿಯೊಂದು ಮುಖದ ಮೇಲೆ 1 ಇಂದ 6 ತನಕ ಸಂಖ್ಯೆಗಳಿರ್ತವೆ. ಒಂದು ದಾಳವನ್ನು 4 ಬಾರಿ ಎಸೆದಾಗ ಯಾವ ಥರ ಮುಖಗಳು ಕಾಣಿಸ್ತವೆ ಅಂತ ಒಂದು ದಾಳದ 4 ವಿಭಿನ್ನ ರೂಪಗಳಿವೆ. ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎ ಸಿಂಗಲ್ ಡೈ ಅಂತ ಕರಿತೀವಿ. ಇದರಲ್ಲಿ ಸಂಖ್ಯೆ 2 ಇರುತ್ತಲ್ಲ, ಅದರ ಆಪೋಸಿಟ್ ಫೇಸಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಹಾಗಾಗಿ ನಾವೇನು ಮಾಡೋಣ ಅಂದರೆ 1 to 6ವರೆಗೂ 1 2 3 4 5 6ವರೆಗೂ ನಂಬರ್ಸ್ ಬರ್ಕೊಳ್ಳೋಣ. ಈ ಥರ ಲೆಕ್ಕ ಕಂಡುಹಿಡಿಬೇಕಂದ್ರೆ ನಮಗೆ ಯಾವ ಸಂಖ್ಯೆಗೆ ಆಪೋಸಿಟ್ ನಂಬರ್ ಕಂಡುಹಿಡಿಯೋಕೆ ಕೇಳಿದ್ದಾರೆ ಅಂದರೆ 2ಕ್ಕೆ ಆಪೋಸಿಟ್ ಪ್ಲೇಸಲ್ಲಿ ಯಾವ ಸಂಖ್ಯೆ ಇರುತ್ತೆ ಕಂಡುಹಿಡಿರಿ ಅಂತ ಪ್ರಶ್ನೆ ಕೇಳಿದಾಗ 2ನ್ನು ಮಾರ್ಕ್ ಮಾಡ್ಕೊಂಡು ಮೊದಲನೇ ದಾಳದಲ್ಲಿ 2 ಇದೆ ಅಂದರೆ ಪಕ್ಕದಲ್ಲಿ 6 ಮತ್ತು 4 ಇರೋದ್ರಿಂದ ಈ 6 ಮತ್ತು 4 ನಾವು 2ಕ್ಕೆ ಆಪೋಸಿಟಾಗಿ ಇರೋಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ 6 ಕ್ಯಾನ್ಸಲ್ ಮಾಡ್ತೀನಿ, 4 ಕ್ಯಾನ್ಸಲ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ 2 ಇದೆ ಅಂದರೆ ಪಕ್ಕದಲ್ಲಿ 3 ಮತ್ತು 4 ಇದ್ದಾವೆ ಅಂದರೆ 2 ಅಕ್ಕಪಕ್ಕ ಮುಖಗಳಲ್ಲಿ 3 ಮತ್ತು 4 ಕಾಣಿಸ್ತಾ ಇದ್ದಾವೆ ಅಂದರೆ ಈ 3 ಮತ್ತು 4 2ಕ್ಕೆ ಆಪೋಸಿಟಾಗಿ ಬರೋಕ್ಕೆ ಚಾನ್ಸೇ ಇಲ್ಲ. ಆಲ್ರೆಡಿ 4 ಕ್ಯಾನ್ಸಲ್ ಆಗಿದೆ, 3 ಅಷ್ಟೇ ಕ್ಯಾನ್ಸಲ್ ಮಾಡ್ತೀನಿ. ಓಕೆನಾ?
ಸೊ ನೆಕ್ಸ್ಟ್ ಇಲ್ಲಿ ಎರಡಿಲ್ಲ, ಈ ದಾಳದ ಅವಶ್ಯಕತೆ ನಮಗಿಲ್ಲ. ಇದರಲ್ಲಿ ಎರಡಿದೆ ಅಂದರೆ ಪಕ್ಕದಲ್ಲಿ 1 ಮತ್ತು 3 ಕಾಣಿಸ್ತಾ ಇದ್ದಾವೆ ಅಂದರೆ ಈ 1 ಮತ್ತು 3 ಅನ್ನೋವು ಆ ಎರಡಕ್ಕೆ ಆಪೋಸಿಟ್ ಬರೋ ಚಾನ್ಸೇ ಇಲ್ಲ. ಯಾಕಂದ್ರೆ ಅಕ್ಕಪಕ್ಕದ ಮುಖಗಳಲ್ಲಿ ಕಾಣಿಸ್ತಾ ಇದ್ದಾವೆ ಅಂದರೆ ಆಪೋಸಿಟ್ ಫೇಸಲ್ಲಿ ಬರೋಕ್ಕೆ ಚಾನ್ಸೇ ಇಲ್ಲ. 1 ಮತ್ತು 3 ಆಲ್ರೆಡಿ ಕ್ಯಾನ್ಸಲ್ ಆಗಿದೆ, 1 ಅಷ್ಟೇ ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲಿ ಕ್ಯಾನ್ಸಲ್ ಆದಂಗೆ ಉಳಿದಿರೋದು ಒಂದೇ ಸಂಖ್ಯೆ 5 ಉಳ್ಕೊಂಡಿದೆ ಅಂದರೆ ಎರಡರ ವಿರುದ್ಧ ಮುಖದಲ್ಲಿ ಯಾವ ಸಂಖ್ಯೆ ಇರುತ್ತೆ ಅಂದರೆ 5 ಇರುತ್ತೆ ಅಂತ ಕರಿತೀವಿ. 2ಗೆ ಆಪೋಸಿಟ್ ನಂಬರ್ 5 ಬರುತ್ತೆ. 5 ಅನ್ನೋದು ಆಪ್ಷನ್ ಡಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಸುಲಭವಾಗಿ ಈ ಲೆಕ್ಕಕ್ಕೆ ಆನ್ಸರ್ ಮಾಡ್ತೀವಿ. ನೆಕ್ಸ್ಟ್ ಬರೋಣ ಮುಂದಿನ ಪ್ರಶ್ನೆ. ಕೊಟ್ಟಿರುವ ದಾಳಗಳ ಆಕೃತಿಯ ಪ್ರಕಾರ ಯಾವ ಆಯ್ಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಸೊ ನೋಡ್ರಿ, ಒಂದು ದಾಳವನ್ನು ಕಟ್ ಮಾಡಿ ಓಪನ್ ಮಾಡಿದರೆ ಈ ಥರ ಕಾಣಿಸ್ತಾ ಇದೆ ಅಂತ. ಇದನ್ನು ದಾಳವನ್ನೇ ಮತ್ತೆ ಫೋಲ್ಡ್ ಮಾಡಿದಾಗ ಇಲ್ಲಿರೋದು ಯಾವ ಆಪ್ಷನ್ ಸರಿ ಅಂತ ಕೇಳಿದ್ದಾನೆ. ಇದನ್ನು ಡೈಸ್ ಆಗಿ ಫೋಲ್ಡ್ ಮಾಡಿದರೆ, ಇದನ್ನು ದಾಳವನ್ನಾಗಿ ಮಡಿಸಿದಾಗ ಇಲ್ಲಿರೋ ಯಾವ ಚಿತ್ರ ಸರಿಯಾಗಿರುತ್ತೆ ಅಂತ ಪ್ರಶ್ನೆ ಕೇಳಿದಂಗೆ. ಸೊ ಈ ಥರ ಓಪನ್ ಆಗಿರೋ ಡೈಸ್ ನೋಡ್ರಿ, ಇಲ್ಲಿ ಒಂದು ಸಿಂಗಲ್ ಕಾಲಮಲ್ಲಿ 4 ಮುಖಗಳು ಕಾಣಿಸ್ತವೆ, 4 ಫೇಸಸ್ ಕಾಣಿಸ್ತವೆ. ಅಂದರೆ ಇಲ್ಲಿ ಮೇಲ್ಗಡೆ ಫಸ್ಟ್ 1, ಆಮೇಲೆ ಸೆಕೆಂಡ್ ಗ್ಯಾಪ್ ಪಟ್ಟು ಥರ್ಡ್ 1 ಇದೆಯಲ್ಲ, ಈ 1 ಮತ್ತು 3 ಏನಿದೆಯಲ್ಲ ಇವು ಪರಸ್ಪರ ಆಪೋಸಿಟ್ ಆಗಿರ್ತವೆ, 1 ಮತ್ತು 3. ಸೊ ಒಂದು ಫೇಸ್ ಗ್ಯಾಪ್ ಕೊಟ್ಟು ಇನ್ನೊಂದು ಇರ್ತವಲ್ಲ, ಇದು ದಾಳವನ್ನಾಗಿ ಫೋಲ್ಡ್ ಮಾಡಿದರೆ ಒಂದಕ್ಕೆ ಆಪೋಸಿಟ್ ಫೇಸಲ್ಲಿ 3 ಬರುತ್ತೆ ಅಂತ. ಆಮೇಲೆ 2ಗೆ ಆಪೋಸಿಟ್ ಫೇಸಲ್ಲಿ 4 ಬರುತ್ತೆ. 2 ಇರೋ ಮುಖಕ್ಕೆ ಆಪೋಸಿಟ್ ಫೇಸಲ್ಲಿ 4 ಇರೋ ಸಂಖ್ಯೆ ಬರುತ್ತೆ ಅಂತ. ಸೊ ಇದು ಸ್ಟ್ರೈಟ್ ಕಾಲಮ್ ಆದಮೇಲೆ ಇಲ್ಲಿ ಎಕ್ಸ್ಟ್ರಾ ಇರೋದು ಏನಿದೆಯಲ್ಲ 6 ಮತ್ತು 5 ಯಾವಾಗಲೂ ಪರಸ್ಪರ ಆಪೋಸಿಟ್ ಬರ್ತವೆ. 6ಗೆ ಆಪೋಸಿಟ್ ಆಗಿ 5 ಇರುತ್ತೆ ಅಂತ ಬರೀತೀವಿ. ಸೊ ಈಗ 3 ಆಪೋಸಿಟ್ ಪೇರ್ಸ್ ಗೊತ್ತಾದವಲ್ಲ. ಸೊ ಈ ಆಪೋಸಿಟ್ ಪೇರ್ಸ್ ಯೂಸ್ ಮಾಡ್ಕೊಂಡು ಇಲ್ಲಿ ಆಪ್ಷನಲ್ಲಿ ಬರೋಣ. ಏನಂತ ಇದೆ ಅಂದರೆ ಇಲ್ಲಿ 2 ಕಾಣಿಸ್ತಾ ಇದೆ ಅಂದರೆ 2ಗೆ ಆಪೋಸಿಟ್ ನಂಬರ್ 4. ಈ ಆಪೋಸಿಟ್ ನಂಬರ್ಸ್ ಇಲ್ಲಿ ಅಕ್ಕಪಕ್ಕದಲ್ಲೇ ಕಾಣಿಸ್ತಾ ಇದೆ ಅಂದರೆ ವಿರುದ್ಧ ಸಂಖ್ಯೆಗಳು ಅಕ್ಕಪಕ್ಕದ ಮುಖಗಳಲ್ಲಿ ಬರ್ಕೊಂಡಿದ್ದಾನೆ ಅಂದರೆ ಈ ಚಿತ್ರ ರಾಂಗ್. ಓಕೆನಾ? ಸೊ ಇಲ್ಲಿ 5 ಇದೆ, 5ಗೆ ಆಪೋಸಿಟ್ ನಂಬರು 6, 5ಕ್ಕೆ ವಿರುದ್ಧ ಸಂಖ್ಯೆ 6 ಅಲ್ಲ, ಆಪೋಸಿಟ್ ನಂಬರ್ಸ್ ಇಲ್ಲಿ ಅಕ್ಕಪಕ್ಕದ ಮುಖಗಳಲ್ಲೇ ಬರ್ಕೊಂಡಿದ್ದಾನೆ ಅಂದರೆ ಈ ಚಿತ್ರನೂ ರಾಂಗ್. ಸೊ ಆಮೇಲೆ ಇಲ್ಲಿ 2 ಇದೆ, 2ಗೆ ಆಪೋಸಿಟ್ ನಂಬರು 4, ಈ ಎರಡಕ್ಕೆ ವಿರುದ್ಧ ಸಂಖ್ಯೆ 4 ಅಲ್ಲ, ಇಲ್ಲಿ 4 ಅಕ್ಕಪಕ್ಕದಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ ಸರಿ. ಬರೀ ಒಂದೇ ಸಂಖ್ಯೆ ನೋಡೋಂಗಿಲ್ಲ, ಮಿನಿಮಮ್ 2 ಸಂಖ್ಯೆ ನೋಡಲೇಬೇಕು. ಇಲ್ಲಿ 3 ಇದೆ, 3ಕ್ಕೆ ಆಪೋಸಿಟ್ ನಂಬರು 1, ಆಪೋಸಿಟ್ ನಂಬರ್ ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ 100% ಆಪ್ಷನ್ ಸಿ ಸರಿಯಾಗಿದೆ ಅಂತ. ವಿರುದ್ಧ ಸಂಖ್ಯೆಗಳಲ್ಲಿ ಕಾಣಿಸ್ಬಾರ್ದು, ಕಾಣಿಸ್ತೇ ಇದ್ದರೆ ಸರಿ ಅಂತ, ಕಂಡ್ರೆ ತಪ್ಪು ಅಂತ. ಸೊ ಇಲ್ಲಿ 5 ಇದೆ, 5ಗೆ ಆಪೋಸಿಟ್ ನಂಬರು 6 ಅಲ್ಲ, ಈ ವಿರುದ್ಧ ಸಂಖ್ಯೆಗಳಲ್ಲಿ ಅಕ್ಕಪಕ್ಕದ ಮುಖಗಳಲ್ಲೇ ಕೊಟ್ಟಿದ್ದಾನೆ ಅಂದರೆ ಇದು ಕೂಡ 100% ರಾಂಗು. ಆಪ್ಷನ್ ಸಿನೇ ಸರಿಯಾಗಿದೆ ಇದಕ್ಕೆ ಅಂತ ಹೇಳ್ತೀನಿ. ಕ್ಲಿಯರ್? ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. 198, 194, 185, 169 ಕ್ವಶನ್ ಮಾರ್ಕ್ ಇದೆ. ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಕೇಳಿದ್ದಾನೆ. ಸೊ ಇದು ನಂಬರ್ ಸೀರೀಸ್ ಎಲ್ಲ 198, ನೆಕ್ಸ್ಟ್ ನಂಬರು 194, ಅದಾದಮೇಲೆ 185, ಅದಾದಮೇಲೆ 169, ಆಮೇಲೆ ಕ್ವಶನ್ ಮಾರ್ಕ್ ಇದೆ. ಈ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಯಾವ ಸಂಖ್ಯೆ ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿರಿ ಅಂತ. ಸೊ 198 ಇರೋದು 194 ಆಗಿದೆ ಅಂದರೆ 198ರಲ್ಲಿ 4 ಮೈನಸ್ ಮಾಡಿದರೆ 194 ಬರುತ್ತೆ. ಇದು ಇಳಿಕೆ ಕ್ರಮದಲ್ಲಿದೆ, ಡಿಸೆಂಡಿಂಗ್ ಆರ್ಡ್ರಲ್ಲಿದೆ ಅಂದರೆ ಇಲ್ಲಿ ಮೈನಸ್ ಮಾಡ್ತಾ ಹೋಗಿದ್ದಾನೆ ಅಂತ ಅರ್ಥ. 194 ಇರೋದು 185 ಆಗಿದೆ ಅಂದರೆ ಗೊತ್ತಾಗಿಲ್ಲ ಅಂದರೆ 194ರಲ್ಲಿ 185 ಮೈನಸ್ ಮಾಡಿರಿ 9 ಬರುತ್ತೆ. 194 ಮೈನಸ್ 9 ಅಂದರೆ 185 ಆಗುತ್ತೆ. ಈ 185 ಇರೋದು 169 ಆಗಿದೆ ಅಂದರೆ 185ರಲ್ಲಿ 169 ಕಳೆದ್ರೆ ಎಷ್ಟು ಬರುತ್ತೆ? 16 ಬರುತ್ತಲ್ಲ. ಹಾಗಾಗಿ 185 ಮೈನಸ್ 16 ಅಂದರೆ 169 ಬರಿತೀನಿ. ಸರ್ ನೆಕ್ಸ್ಟ್ ಸಂಖ್ಯೆ ನೋಡ್ರಿ, ಇದು 4, 9, 16. 4 ಅಂದರೆ ಇದು 2 ಸ್ಕ್ವೇರ್ ವ್ಯಾಲ್ಯೂ, 9 ಅಂದರೆ 3 ಸ್ಕ್ವೇರ್ ವ್ಯಾಲ್ಯೂ, 16 ಅಂದರೆ 4 ಸ್ಕ್ವೇರ್ ವ್ಯಾಲ್ಯೂ. ಸೊ ಇಲ್ಲಿ 2, 3, 4 ಇದೆ ಅಂದರೆ ನೆಕ್ಸ್ಟ್ 5 ಸ್ಕ್ವೇರ್ ವ್ಯಾಲ್ಯೂ ಬರ್ಕೋಬೇಕು. ಇವೆಲ್ಲ ವರ್ಗ ಸಂಖ್ಯೆಗಳು. 4, 9, 16 ಅನ್ನೋವೆಲ್ಲ ವರ್ಗ ಸಂಖ್ಯೆಗಳಲ್ಲ. ಅದು 2ರ ವರ್ಗ, 3ರ ವರ್ಗ, 4ರ ವರ್ಗ ಅಂದರೆ ಇಲ್ಲಿ 5ರ ವರ್ಗ 25 ಮೈನಸ್ ಮಾಡ್ಕೋಬೇಕು. 169ರಲ್ಲಿ 25ನ್ನು ಮೈನಸ್ ಮಾಡಿದ್ರಿ ಅಂದರೆ ಎಷ್ಟು ಬರುತ್ತೆ ಅಂದರೆ 144 ಆನ್ಸರ್ ಬರುತ್ತೆ. 144 ಬರುತ್ತೆ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ. ಈ 144 ಅನ್ನೋದು ಆಪ್ಷನ್ ಸಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, 10 ಸಂಖ್ಯೆಗಳ ಸರಾಸರಿ 40.2 ಇದೆ. ಯಾವುದೋ 10 ಸಂಖ್ಯೆಗಳಿದ್ದಾವೆ, ನಮಗೆ ಗೊತ್ತಿಲ್ಲ. ಆ 10 ಸಂಖ್ಯೆಗಳಿಗೆ ಸರಾಸರಿ ಕಂಡುಹಿಡಿದರೆ 40.2 ಬಂದಿದೆ ಅವರೇಜ್.
ನಂತರ ಎರಡು ಸಂಖ್ಯೆಗಳನ್ನು ತಪ್ಪಾಗಿ ಸೇರಿಸಲಾಗಿದೆ ಎಂದು ಕಂಡು ಬಂದಿದೆ. ಮೊದಲನೆಯದು ನಿಜವಾದ ಸಂಖ್ಯೆಗಿಂತ 18 ಹೆಚ್ಚಾಗಿದೆ ಮತ್ತು ಎರಡನೇ ಸಂಖ್ಯೆ ಸೇರಿಸಿದಾಗ 31ರ ಬದಲು 13 ತಪ್ಪಾಗಿ 13 ಆಗಿದೆ. ಸರಿಯಾದ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತಿದೆ. ದ ಫಸ್ಟ್ ಈಸ್ 18 ಗ್ರೇಟರ್ ದ್ಯಾನ್ ದ ಆಕ್ಚುಯಲ್ ನಂಬರ್ ಆ್ಯಂಡ್ ದ ಸೆಕೆಂಡ್ ನಂಬರ್ ಈಸ್ ಆಡೆಡ್ 13 ಬೈ ಮಿಸ್ಟೇಕ್ ಇನ್ಸ್ಟೆಡ್ ಆಫ್ 31 ಅಂತ ಇದೆ. ಫೈಂಡ್ ದ ಕರೆಕ್ಟ್ ಅವರೇಜ್ ಅಂತಿದೆ. ನೋಡಿ, 10 ಸಂಖ್ಯೆಗಳು ಯಾವ ಇದಾವೆ ಗೊತ್ತಿಲ್ಲ. ಅವುಗಳಿಗೆ ಸರಾಸರಿ ಕಂಡುಹಿಡ್ತಾರೆ. 40.2 ಬಂದಿದೆ. 40.2. ಸೊ ಅದರಲ್ಲಿ ಎರಡು ಸಂಖ್ಯೆಗಳು ತಪ್ಪಾಗಿ ಎಂಟ್ರಿ ಆಗಿದೆ. ಫಸ್ಟ್ ನಂಬರು ಸೆಕೆಂಡ್ ನಂಬರ್ ಅಂತ, ಫಸ್ಟ್ ಸೆಕೆಂಡ್ ಅಂತ ಎರಡು ಸಂಖ್ಯೆ, ಯಾವುದೋ ಎರಡು ಸಂಖ್ಯೆಗಳು ತಪ್ಪಾಗಿ ಎಂಟ್ರಿ ಮಾಡ್ಕೊಂಡಿದ್ದಾರೆ. ಸೊ ಅದರಲ್ಲಿ ನೋಡ್ರಿ, ಮೊದಲನೇದು ನಿಜವಾದ ಸಂಖ್ಯೆಗಿಂತ 18 ಹೆಚ್ಚಾಗಿದೆ ಅಂತಿದೆ. ಮೊದಲನೇ ಸಂಖ್ಯೆ ಕರೆಕ್ಟ್ ನಂಬರ್ಗಿಂತ 18 ಜಾಸ್ತಿ ಬರ್ಕೊಂಬಿಟ್ಟಿದ್ದಾರೆ ಅಂತ. 18 ಏನಾಗಿದೆ ಅಂದರೆ ಎಕ್ಸೆಸ್ ಆಗಿದೆ ಅಂತ ಹೇಳಿದ್ದಾರೆ. ಸೊ 18 ಜಾಸ್ತಿ ಆಗಿರೋದನ್ನ 18 ಕಡಿಮೆ ಮಾಡ್ಕೋಬೇಕಲ್ಲ. ನೋಡ್ರಿ, ಮೊದಲನೇ ಸಂಖ್ಯೆ ತಪ್ಪಾಗಿರೋ ಸಂಖ್ಯೆ ಏನಾಗಿದೆಯಲ್ಲ, ಅದು ಒರಿಜಿನಲ್ ನಂಬರ್ಗಿಂತ 18 ಜಾಸ್ತಿ ಆಗಿದೆ. ಆ ಒರಿಜಿನಲ್ ನಂಬರ್ಗಿಂತ 18 ಜಾಸ್ತಿ ಆಗಿದೆ ಅಂದರೆ ಒರಿಜಿನಲ್ ನಂಬರೇ ಇರಬೇಕಂದ್ರೆ ಅದ್ರಲ್ಲಿ 18 ಮೈನಸ್ ಮಾಡ್ಕೋಬೇಕು ಫಸ್ಟ್ ನಂಬರಲ್ಲಿ. ಎರಡನೇ ಸಂಖ್ಯೆ ನೋಡ್ರಿ, ಎರಡನೇ ಸಂಖ್ಯೆ ಸೇರಿಸಿದಾಗ 31ರ ಬದಲು 13 ತಪ್ಪಾಗಿ ಆಗಿದೆ ಅಂತ. ನೋಡ್ರಿ, ಸೆಕೆಂಡ್ ನಂಬರ್ ಈಸ್ ಆಡೆಡ್ 13 ಬೈ ಮಿಸ್ಟೇಕ್ ಇನ್ಸ್ಟೆಡ್ ಆಫ್ 31 ಅಂತ ಇದೆ. ನೋಡ್ರಿ. ಸೊ ಎರಡನೇ ಸಂಖ್ಯೆ ಸೇರಿಸಿದಾಗ 31ರ ಬದಲು ತಪ್ಪಾಗಿ 13 ಆಗಿದೆ ಅಂತಿದೆ. ನೋಡ್ರಿ, 31 ಹಾಕ್ಬೇಕಾಯ್ತು ಅಂಥದ್ದು 13 ಹಾಕಿದ್ದಾರೆ. 13 ಹಾಕಿದ್ದಾರೆ ಅಲ್ಲಿ, 13 ಹಾಕಿದ್ದಾರೆ. ಸೊ 13 ಹಾಕಿದ್ದಾರೆ. ಅದು ಆ್ಯಕ್ಚುಲಿ ಎಷ್ಟು ಹಾಕ್ಬೇಕಂದ್ರೆ 31 ಹಾಕ್ಬೇಕಾಯ್ತು. ನೋಡಿರಿ, ಆ್ಯಕ್ಚುಲಿ 31 ಹಾಕ್ಬೇಕಾಗಿರೋದು ಪ್ಲಸ್ 31, ತಪ್ಪಾಗಿರೋದು -13. ನೋಡಿರಿ, ಸರಿ ಇರೋದು ಪ್ಲಸ್ ಬರೆಯೋಣ, ತಪ್ಪಾಗಿರೋದು ಮೈನಸ್ ಬರ್ಕೊಳ್ಳೋಣ. ಸರಿ ಇರೋದು ಜಾಗದಲ್ಲಿ +31 ಹಾಕೋಣ, ತಪ್ಪಾಗಿರೋದು -13 ಎಂಟ್ರಿ ಮಾಡ್ಕೊಂಡಿದ್ದಾರೆ. 31 ಎಂಟ್ರಿ ಮಾಡ್ಕೊಳ್ಳೋ ಬದಲಾಗಿ 13 ಎಂಟ್ರಿ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಸರಿ ಇರೋ ಸಂಖ್ಯೆ ಪ್ಲಸ್, ತಪ್ಪಿರೋ ಸಂಖ್ಯೆ ಮೈನಸ್ ಬರ್ಕೋಬೇಕು. ಸೊ ಇಲ್ಲಿ +31 -13 ಅಂದರೆ 11ರ 3 ಕಳೆದ್ರೆ 8, ಇಲ್ಲಿ 2ರ 1 ಕಳೆದ್ರೆ 1, ಇದು +18 ಆಗಬೇಕು. ಸೊ ಇಲ್ಲಿ +18 ಬರೀತಾ ಇದೀನಿ. ಸೊ ಮೊದಲನೇ ಸಂಖ್ಯೆಯಲ್ಲಿ 18 ಮೈನಸ್ ಮಾಡಬೇಕು. ಮೊದಲನೇ ಸಂಖ್ಯೆ ತಪ್ಪಾಗಿರುತ್ತಲ್ಲ, ಅವರಲ್ಲಿ 18 ಮೈನಸ್ ಮಾಡಬೇಕು. ಎರಡನೇ ಸಂಖ್ಯೆ ತಪ್ಪಾಗಿದೆಯಲ್ಲ, ಅದಕ್ಕೆ 18 ಕೊಡಬೇಕು. -18 +18 ಕ್ಯಾನ್ಸಲ್ ಆದರೆ 0 ಆಗುತ್ತೆ. ಹಾಗಾಗಿ ಇಲ್ಲಿ 0 ಬಂದಿದೆ ಅಂದರೆ ಸರಾಸರಿ ಅಷ್ಟೇ ಇರುತ್ತೆ, ನಥಿಂಗ್ ಚೇಂಜಸ್. 40.2 ಇರುತ್ತೆ. ಸರಾಸರಿಯಲ್ಲಿ ಏನು ಬದಲಾವಣೆ ಆಗಲ್ಲ ಅಂತ. ಇಲ್ಲಿ ಏನಾರ ನಂಬರ್ ಚೇಂಜಸ್ ಆಗಿದ್ರೆ ಸರಾಸರಿನ 10ರಿಂದ ಡಿವೈಡ್ ಮಾಡಿರಿ, ಅದನ್ನು ಪ್ಲಸ್ ಮೈನಸ್ ಮಾಡ್ತಾ ಇದ್ವಿ. ಇಲ್ಲಿ 0 ಬಂದಿದೆ ಅಂದರೆ ಆ ಸರಾಸರಿ 40.2 ಏನಿದೆಯಲ್ಲ ಅದು ಅಷ್ಟೇ ಇರುತ್ತೆ, ಏನು ಚೇಂಜಸ್ ಆಗಲ್ಲ. 40.2 ಅನ್ನೋದು ಆಪ್ಷನ್ ಬಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ, 8 ವಯಸ್ಕರು ಮತ್ತು ಕೆಲವು ಅಪ್ರಾಪ್ತ ವಯಸ್ಕರಿರುವ ಕುಟುಂಬದಲ್ಲಿ ತಿಂಗಳಿಗೆ ತಲಾ ಸರಾಸರಿ ಅಕ್ಕಿ ಸೇವನೆ 10.8 kg, ವಯಸ್ಕರಿಗೆ ಸರಾಸರಿ ತಲಾ ಬಳಕೆ 15 kg ಮತ್ತು ಅಪ್ರಾಪ್ತ ವಯಸ್ಕರಿಗೆ ತಲಾ 6 kg. ಕುಟುಂಬದಲ್ಲಿ ಅಪ್ರಾಪ್ತ ವಯಸ್ಕರ ಸಂಖ್ಯೆ ಎಷ್ಟು ಅಂತಿದೆ. ಸೊ ಒಂದು ಕುಟುಂಬದಲ್ಲಿ ವಯಸ್ಕರು ಅಂದರೆ ಅಡಲ್ಟ್ಸ್ ಅಂತ ಕರಿತೀವಿ, ವಯಸ್ಕರು, ಮತ್ತು ಇನ್ನು ಮೈನರ್ಸ್ ಅಂತ ಕರಿತೀವಲ್ಲ, ಅಪ್ರಾಪ್ತ ವಯಸ್ಸಿನವರು ಅಂತ. ಅಂದರೆ ಅಪ್ರಾಪ್ತ ವಯಸ್ಸಿಗೆ ಬರದೇ ಇರತಕ್ಕಂಥವ್ರು ಅಪ್ರಾಪ್ತ ವಯಸ್ಸರು 2 ಗುಂಪಿದೆ. ಸೊ ವಯಸ್ಕರು ಎಷ್ಟು ಜನ ಇದ್ದಾರೆ ಅಂದರೆ 8 ಜನ ವಯಸ್ಕರಿದ್ದಾರೆ. ಅಪ್ರಾಪ್ತರು ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ ನನಗೆ, ಕ್ವಶನ್ ಮಾರ್ಕ್ ಆಗ್ತೀನಿ. ಅಡಲ್ಟ್ಸಲ್ಲಿ 8 ಜನ ಇದ್ದಾರೆ. ಆಮೇಲೆ ಯೂತ್ಸ್ ಮೈನರ್ಸ್ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ, ಕ್ವಶನ್ ಮಾರ್ಕ್ ಆಗ್ತೀನಿ. ನೋಡ್ರಿ, ತಿಂಗಳಿಗೆ ತಲಾ ಸರಾಸರಿ ಅಕ್ಕಿ ಸೇವನೆ 10.8 kg. ನೋಡ್ರಿ, 8 ಜನ ವಯಸ್ಕರು ಮತ್ತು ಅಪ್ರಾಪ್ತ ವಯಸ್ಕರು ಇದ್ದಾರೆ ಆ ಕುಟುಂಬದಲ್ಲಿ. ಅವರಿಗೆಲ್ಲರಿಗೆ ಸೇರಿ ಸರಾಸರಿ ಅಕ್ಕಿ ಸೇವನೆಗೆ 10.5 kg ಬೇಕಾಗುತ್ತೆ. ತಿಂಗಳಿಗೆ ಸರಾಸರಿ 10.5 kg ಅಕ್ಕಿ ಬರುತ್ತಲ್ಲ, ಆ ಎಲ್ಲರಿಗೆ ಸೇರಿ 10.5 kg ಬೇಕಲ್ಲ, ಅವೆರಡರ ಕೆಳಗಡೆ ಮಧ್ಯದಲ್ಲಿ 10.8 kg ಬರಿಬೇಕದನ್ನ. ವಯಸ್ಕರ ಸರಾಸರಿ ತಲಾ ಬಳಕೆ 15 kg. ವಯಸ್ಕರಿಗೆ ಸಪ್ರೇಟ್ ಅಂದರೆ ವಯಸ್ಕರಿಗೆ ಬಳಕೆ ಆಗಿರ್ತಕ್ಕಂಥ ಅಕ್ಕಿನ ಸಪ್ರೇಟ್ ಸರಾಸರಿ ಕಂಡುಹಿಡಿದ್ರೆ 15 kg ಇದೆ. ಆ 15 kgನ ವಯಸ್ಕರ ಕೆಳಗಡೆ ಬರ್ಕೋಬೇಕು. ಆಮೇಲೆ ಅಪ್ರಾಪ್ತ ವಯಸ್ಕರಿಗೆ ತಲಾ 6 kg ಬೇಕಾಗಿದೆ. ಅಪ್ರಾಪ್ತ ವಯಸ್ಕರಿಗೆ ಸರಾಸರಿ ಅಕ್ಕಿ ಕಂಡುಹಿಡಿದರೆ ಅದು 6 kg ಇದೆ. 6 kg ಅವ್ರ ಕೆಳಗಡೆ ಬರೀಬೇಕು. ಸೊ ಹಾಗಾದರೆ ಅಲ್ಲಿ 8 ಜನ ವಯಸ್ಕರಿದ್ದಾರೆ ಅಂದರೆ ಅಪ್ರಾಪ್ತರ ಸಂಖ್ಯೆ ಎಷ್ಟಿದ್ದಾರೆ ಅಂತ ಕಂಡುಹಿಡಿಬೇಕಂದ್ರೆ, ಸೊ ಇವನ್ನೇನು ಮಾಡಿರಿ ಅಂದರೆ ಕ್ರಾಸ್ ವೈಸ್ ಸಬ್ಟ್ರಾಕ್ಷನ್ ಮಾಡಿರಿ, ಊರೇ ವ್ಯವಕಲನ ಮಾಡ್ಕೋಬೇಕು.
ಕ್ರಾಸ್ ವೈಸ್ ಸಬ್ಟ್ರಾಕ್ಷನ್ ಮಾಡ್ಕೋಬೇಕು. ಊರೇ ವ್ಯವಕಲನ ಮಾಡಿದರೆ 15 kgಯಲ್ಲಿ 10.8 kg ಮೈನಸ್ ಮಾಡಿದ್ರೆ ಉಳಿಯೋದು 4.2 kg ಬರುತ್ತೆ. ಇನ್ನು ಕ್ರಾಸ್ ವೈಸ್ ಸಬ್ಟ್ರಾಕ್ಷನ್ ಅಂದರೆ ಊರೇ ವ್ಯವಕಲನ ದೊಡ್ಡದಲ್ಲಿ ಚಿಕ್ಕದು ಮೈನಸ್ ಮಾಡಿ ಇಲ್ಲಿ ಬರಿಬೇಕು. ಆಮೇಲೆ ಈ 10.8 kgಯಲ್ಲಿ 6 kg ಮೈನಸ್ ಮಾಡಿದ್ರೆ 4.8 kg ಬರುತ್ತೆ, ಇಲ್ಲಿ ಬರೆಯೋಣ. ಸೊ ಇಲ್ಲಿ ಪಾಯಿಂಟ್, ಇಲ್ಲೂ ಪಾಯಿಂಟ್ ಸೇಮ್ ಪ್ಲೇಸಸ್ಸಲ್ಲೇ ಪಾಯಿಂಟ್ ಇದೆ. ಇಲ್ಲೂ ಪಾಯಿಂಟ್ ಒಂದು ಅಂಕೆ ಮೇಲೆ ಇದೆ, ಇಲ್ಲೂ ಒಂದು ಅಂಕೆ ಮೇಲೆ ಇದೆ ಅಂದರೆ ಸೇಮ್ ಪ್ಲೇಸಸಲ್ಲಿ ಪಾಯಿಂಟ್ ಇದೆ ಅಂದರೆ ಪಾಯಿಂಟ್ ಇಲ್ಲ ಅಂದ್ಕೊಂಡು ಕ್ಯಾನ್ಸಲ್ ಮಾಡಿದ್ದು 6 8 48, 6 7 42 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 8:7 ರೇಷಿಯೋ ಪ್ರಕಾರ ಅಲ್ಲಿ ವಯಸ್ಕರು ಮತ್ತು ಅಪ್ರಾಪ್ತರಿದ್ದಾರೆ ಅಂತ ಅರ್ಥ. ಸೊ ಇಲ್ಲಿ ರೇಷಿ 8ಕ್ಕೆ 8 ಜನ ಇದ್ದಾರೆ ಅಂದರೆ ರೇಷಿ 7ಕ್ಕೆ 7 ಜನ ಅಪ್ರಾಪ್ತ ವಯಸ್ಕರು ಇರ್ತಾರೆ ಅಂತ ಅರ್ಥ. ರೇಷಿ 8ಕ್ಕೆ 8 ಇದೆ ಅಂದಮೇಲೆ ರೇಷಿ 7ಕ್ಕೆ 7 ಜನನೇ ಇರ್ತಾರೆ. ಅಪ್ರಾಪ್ತ ವಯಸ್ಕರು ಆ ಕುಟುಂಬದಲ್ಲಿ 7 ಜನ ಇರ್ತಾರೆ ಅಂತ ಈ ರೀತಿ ಸುಲಭವಾಗಿ ಕಂಡುಹಿಡಿಬೋದು. ಆಪ್ಷನ್ ಸಿ ಇದೆಯಲ್ಲ, ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್, ಅರ್ಥ ಆಯ್ತಾ? ಈ ಮೆಥಡಲ್ಲಿ ನಾವು ಈ ಪ್ರಶ್ನೆಗೆ ಆನ್ಸರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, A purse contains 1 rupee, 50 paise and 25 paise coins in the ratio 4:5:6. If the total value of the coins is ₹48, find the number of 50 paise coins. ನೋಡ್ರಿ, ಒಂದು ಪರ್ಸ್ನಲ್ಲಿ 1 ರೂಪಾಯಿ, 50 ಪೈಸೆ, 25 ಪೈಸೆ ನಾಣ್ಯಗಳು 4:5:6 ಅನುಪಾತದಲ್ಲಿದ್ದಾವೆ ಅಂತ. ಸೊ ಇದು ಕಾಯಿನ್ಸ್ ರೇಷು ಕೊಟ್ಟಿದ್ದಾನೆ. ಕಾಯಿನ್ಸ್ ರೇಷ್ ಅಂದರೆ ನಾಣ್ಯಗಳು ಯಾವ್ಯಾವ ಅನುಪಾತದಲ್ಲಿದ್ದಾವೆ. 1 ರೂಪಾಯಿ ಕಾಯಿನು, 50 ಪೈಸೆ ಕಾಯಿನು ಮತ್ತು 25 ಪೈಸೆ ಕಾಯಿನು ಯಾವ ರೇಷು ಪ್ರಕಾರ ಇದಾವೆ ಅಂದರೆ 4:5:6 ರೇಷು ಪ್ರಕಾರ ಇದಾವೆ. 1 ರೂಪಾಯಿ, 50 ಪೈಸೆ, 25 ಪೈಸೆ ಕಾಯಿನ್ಸ್ ರೇಷೋ 4:5:6 ರೇಷು ಪ್ರಕಾರ ಇದಾವೆ. ಸೊ ಆಮೇಲೆ ಟೋಟಲ್ ಅಮೌಂಟ್ ಎಲ್ಲ ಸೇರಿ ಟೋಟಲ್ ಅಮೌಂಟು 48 ರೂಪಾಯಿ ಆಗುತ್ತೆ. ಎಲ್ಲ ಸೇರಿ ಟೋಟಲ್ ಅಮೌಂಟು 48 ರೂಪಾಯಿ ಆಗುತ್ತೆ. ಆ ಬ್ಯಾಗಲ್ಲಿ ಎಲ್ಲ ಕಾಯಿನ್ಸ್ ಸೇರಿ 48 ರೂಪಾಯಿ ಟೋಟಲ್ ಅಮೌಂಟ್ ಆಗುತ್ತೆ ಅಂತ. ಸೊ ಹಾಗಾದ್ರೆ 50 ಪೈಸೆ ನಾಣ್ಯಗಳ ಸಂಖ್ಯೆ ಕಂಡುಹಿಡಿಬೇಕು. ಹಾಗಾದ್ರೆ ಆ ಬ್ಯಾಗಲ್ಲಿ 50 ಪೈಸೆ ಕಾಯಿನ್ಸ್ ಎಷ್ಟಿದ್ದಾವೆ ಅಂತ ಕ್ವಶನ್ ಕೇಳಿದ್ದಾನೆ. ನೋಡಿ, ಈ ಥರ ಕ್ವಶನಿಗೆ ನಾವು ಆನ್ಸರ್ ಮಾಡ್ಬೇಕಂದ್ರೆ ಇಲ್ಲಿ ಟೋಟಲ್ ಅಮೌಂಟ್ ಕೊಟ್ಟಾಗ ಈ ಕಾಯಿನ್ಸ್ ರೇಷ್ ಇರೋದು ಅಮೌಂಟ್ಸ್ ರೇಷಿಯಾಗಿ ಚೇಂಜ್ ಮಾಡ್ಕೋಬೇಕು. ಕಾಯಿನ್ಸ್ ರೇಷಿಯೋನ್ನು ಅಮೌಂಟ್ ರೇಷಿಯಾಗಿ ಚೇಂಜ್ ಮಾಡ್ಕೋಬೇಕು. ಟೋಟಲ್ ಅಮೌಂಟ್ ಕೊಟ್ಟಾಗ ಕಾಯಿನ್ಸ್ ರೇಷ್ ಇರೋದು ಅಮೌಂಟ್ ರೇಷಿಯಾಗಿ ಚೇಂಜ್ ಮಾಡ್ಕೋಬೇಕು. ಹೆಂಗೆ ಚೇಂಜ್ ಮಾಡ್ಕೋಬೇಕು ನೋಡ್ರಿ, 1 ರೂಪಾಯಿ ಕಾಯಿನು 4 ಇದ್ದಾವೆ ಅಂದರೆ ಎಷ್ಟು ಅಮೌಂಟ್ ಆಗುತ್ತೆ? 4 ರೂಪಾಯಿ ಆಗುತ್ತೆ, 4 ಬರಿಬೇಕು. 50 ಪೈಸೆ ಕಾಯಿನ್ಸು 5 ಇದ್ದಾವೆ ಅಂದರೆ ಎಷ್ಟು ಅಮೌಂಟ್ ಆಗುತ್ತೆ? 50 ಪೈಸೆ 5 ಕಾಯಿನ್ ಇದ್ದರೆ ಎಷ್ಟಾಗುತ್ತೆ? 2.5 ರೂಪಾಯಿ ಅಮೌಂಟ್ ಆಗುತ್ತೆ, 2.5 rupees ಬರಿಬೇಕು. 25 ಪೈಸೆ ಕಾಯಿನ್ಸು 6 ಇದ್ದಾವೆ ಅಂದರೆ ಎಷ್ಟು ಅಮೌಂಟ್ ಆಗುತ್ತೆ? 25 ಪೈಸೆ 6 ಕಾಯಿನ್ಸ್ ಹಾಕಿರ 1.5 ರೂಪಾಯಿ ಆಗುತ್ತೆ, 1.5 rupees ಅಂತ ಬರ್ಕೋಬೇಕು. 1.5 rupees. ಸೊ ಇವಾಗ ಟೋಟಲ್ ಅಮೌಂಟ್ ರೇಷಿಯೋ ಕೂಡ್ಕೊಳ್ರಿ. 1.5 2.5 ಅಂದರೆ 4 + 4 8 ಆಗುತ್ತಲ್ಲ. ಟೋಟಲ್ ಅಮೌಂಟ್ 48 ರೂಪಾಯಿನ ಟೋಟಲ್ ಅಮೌಂಟ್ ರೇಷಿಯೋ 8ರಿಂದ ಭಾಗಿಸ್ರಿ. 8 1 8 6 48, 6 ಬರ್ತಾ ಇದೆ. ಇದು 6 ಬರ್ತಾ ಇದೆ. ಸೊ 6 × 50 ಪೈಸೆ ನಾಣ್ಯಗಳ ಸಂಖ್ಯೆ ಬೇಕಂದ್ರೆ 50 ಪೈಸೆದಿಂದ ಎಷ್ಟು ಅಮೌಂಟ್ ಆಗುತ್ತೆ ಫಸ್ಟ್ ಕಂಡುಹಿಡ್ಕೊಳ್ಳೋಣ. 50 ಪೈಸೆ ಕಾಯಿನ್ಸ್ನ ಅಮೌಂಟ್ ರೇಷಿಯೋ 2.5 ಇದೆಯಲ್ಲ, ಅದನ್ನ 2.5 ಇಂದ ಗುಣಾಕಾರ ಮಾಡಿರಿ. 25 6 150 ಅಂತ ಬರ್ಕೊಳ್ರಿ. ಪಾಯಿಂಟ್ ಇದೆ ಅಂದರೆ 1 ಅಂಕೆ ಮೇಲೆ ಪಾಯಿಂಟ್ ಬರ್ಕೊಳ್ರಿ. 50 ಪೈಸೆದಿಂದ 15 ರೂಪಾಯಿ ಅಮೌಂಟ್ ಆಗುತ್ತೆ ಅಂತ. ಇದು ಅಮೌಂಟ್ ಬಂದಿರುತ್ತೆ, ಇಲ್ಲಿ ಕಾಯಿನ್ಸ್ ಬಂದಿರಲ್ಲ. 50 ಪೈಸೆ ನಾಣ್ಯಗಳಿಂದ 15 ರೂಪಾಯಿ ಅಮೌಂಟ್ ಆಗುತ್ತೆ ಅಂದರೆ 50 ಪೈಸೆನ ಎಷ್ಟು ಹಾಕಿರೋ 1 ರೂಪಾಯಿ ಆಗುತ್ತೆ? 2 ಹಾಕಿರೋ 1 ರೂಪಾಯಿ ಆಗೋದ್ರಿಂದ ಇಂಟು 2 ಮಾಡಿರಿ. 15 2 30 ಕಾಯಿನ್ಸ್ ಇದ್ದಾವೆ 50 ಪೈಸೆವು ಅಂತ. ಸೊ ಇದು ಅಮೌಂಟ್ ಬಂದಿರುತ್ತೆ. 50 ಪೈಸೆ ನಾಣ್ಯಗಳಿಂದ ಟೋಟಲಿ 15 ರೂಪಾಯಿ ಅಮೌಂಟ್ ಆಗುತ್ತೆ. ಎಷ್ಟು ನಾಣ್ಯಗಳಿದ್ರೆ 15 ರೂಪಾಯಿ ಅಮೌಂಟ್ ಆಗುತ್ತೆ ಅಂದರೆ 50 ಪೈಸೆವು 30 ನಾಣ್ಯಗಳಿದ್ರೆ ಮಾತ್ರ 15 ರೂಪಾಯಿ ಅಮೌಂಟ್ ಆಗೋದು. ಸೊ ಇಲ್ಲಿ 50 ಪೈಸೆ ನಾಣ್ಯಗಳ ಸಂಖ್ಯೆ ಅಂದರೆ 30 ನಾಣ್ಯಗಳು ಇರ್ತವೆ. ಆಪ್ಷನ್ ಡಿ ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್ ಅಂತ ಕರಿತೀವಿ. ಕ್ಲಿಯರಾ? ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. ಎ ಬಿಗಿಂತ 2 ಪಟ್ಟು ವೇಗವಾಗಿ ಓಡುತ್ತಾನೆ. ಏನೂ ಬಿಗಿಂತ 2 ಫಾಸ್ಟಾಗಿ ಓಡ್ತಾ ಇದ್ದಾನೆ. ಬಿ ಸಿಗಿಂತ 3 ಪಟ್ಟು ವೇಗವಾಗಿ ಓಡ್ತಾನೆ. ಬಿ ಏನೂ ಸಿಗಿಂತ 3 ಪಟ್ಟು ವೇಗವಾಗಿ ಓಡ್ತಾ ಇದ್ದಾನೆ. ಸಿ ಒಂದು ದೂರವನ್ನು 1 ಗಂಟೆ 54 ನಿಮಿಷಗಳಲ್ಲಿ ಕ್ರಮಿಸಿದರೆ ಅದೇ ದೂರವನ್ನು ಕ್ರಮಿಸಲು ಬಿ ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿದ್ದಾನೆ. ನೋಡ್ರಲ್ಲಿ, ಒಂದು ಸಿ ಏನನ್ನು 1 ಗಂಟೆ 54 ನಿಮಿಷ 1 hour 54 minutes ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ 1 ಗಂಟೆ ಅಂದರೆ 60 ನಿಮಿಷ. 1 ಗಂಟೆ ಅಂದರೆ 60 ನಿಮಿಷ ಪ್ಲಸ್ 54 ನಿಮಿಷ ಅಂದರೆ 2 ನಿಮಿಷಕ್ಕೆ ಚೇಂಜ್ ಮಾಡ್ಕೊಳ್ರಿ. 60 + 54 ಅಂದರೆ ಟೋಟಲಿ 114 ನಿಮಿಷಕ್ಕೆ ಸಿ ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸ್ತಾನೆ.
1 ಗಂಟೆ 54 ನಿಮಿಷ ಅಂದರೆ 1 ಗಂಟೆ 60 ನಿಮಿಷ ಪ್ಲಸ್ 54 ಕೂಡಿದ್ರೆ ಟೋಟಲಿ 114 ನಿಮಿಷದಲ್ಲಿ ಸಿ ಒಂದು ಡೆಸ್ಟಿನೇಷನ್ ರೀಚ್ ಆಗ್ತಾನೆ ಅಂತ. ಇಲ್ಲಿ ನೋಡ್ರಿ ಬಿ ಸಿಗಿಂತ 3 ಪಟ್ಟು ವೇಗವಾಗಿ ಓಡ್ತಾ ಇದ್ದಾನೆ ಅಂತ ಕೊಟ್ಟಿದ್ದಾರಲ್ಲ. ಬಿ ಸಿಗಿಂತ 3 ಪಟ್ಟು ವೇಗವಾಗಿ ಓಡ್ತಾ ಇದ್ದಾನೆ ಅಂದ್ರೆ ಈ 114 ಏನು ಸಿ ಒಂದು ದೂರವನ್ನು ಕ್ರಮಿಸಲಿಕ್ಕೆ 114 ನಿಮಿಷ ತಗೊಳ್ತಾನಲ್ಲ, ಈ ಟೈಮ್ಗಿಂತ 3 ಪಟ್ಟು ವೇಗವಾಗಿ ಬಿ ಸಿಗಿಂತ ಓಡ್ತಾನೆ ಅಂತ ಹೇಳಿದಾನೆ. 3 ಪಟ್ಟು ವೇಗವಾಗಿ ಅಂತ ಕೊಟ್ಟಿರೋದ್ರಿಂದ ಬಿ ಎಷ್ಟು ಟೈಮಲ್ಲಿ ಆ ಡೆಸ್ಟಿನೇಷನ್ ರೀಚ್ ಆಗ್ತಾನೆ ಅಂತ ಕಂಡುಹಿಡಿಬೇಕಂದ್ರೆ ಆ 114ನ್ನು 3ರಿಂದ ಭಾಗಿಸ್ರಿ, 3 ಪಟ್ಟು ವೇಗವಾಗಿ ಅಂತಿರೋದ್ರಿಂದ. ಇಲ್ಲಿ 3 3 9 ಕ್ಯಾನ್ಸಲ್ ಆಗಿ 2 ಉಳಿಯುತ್ತೆ, 24 ಆಗುತ್ತೆ. 3 8 24 ಅಲ್ಲ, 38 ನಿಮಿಷದಲ್ಲಿ ಬಿ ಆ ದೂರವನ್ನು ಅಷ್ಟೇ ದೂರವನ್ನು ಕ್ರಮಿಸ್ತಾನೆ ಅಂತ. ಇದು ಸಿಗಿಂತ 3 ಪಟ್ಟು ವೇಗವಾಗಿ ಅಂದರೆ ಇಲ್ಲಿ ಯಾರು ಬೇಗ ರೀಚ್ ಆಗ್ತಾರೋ ಅವರೇ ಫಾಸ್ಟಾಗಿ ಹೋಗಿದ್ದಾರೆ ಅಂತ. ಇಲ್ಲಿ ಬಿ ಬೇಗ ರೀಚ್ ಆಗಿದ್ದಾನೆ ಸಿಗಿಂತ ಅಂದರೆ ಬಿ ಅನ್ನೋನು ಸಿಗಿಂತ 3 ಪಟ್ಟು ವೇಗವಾಗಿ ಓಡ್ತಾ ಇದ್ದಾನೆ ಅಂತ ಅರ್ಥ. ಅದೇ ದೂರವನ್ನು ಕ್ರಮಿಸಲು ಬಿ ತೆಗೆದುಕೊಳ್ಳುವ ಸಮಯ ಎಷ್ಟು ಅಂದರೆ ನೋಡ್ರಿ 38 ನಿಮಿಷ ತಗೊಳ್ತಾನೆ. ಬಿ ಆಪ್ಷನ್ ಬಿನ ಕರೆಕ್ಟ್ ಆನ್ಸರ್. ಬಿ ತೆಗೆದುಕೊಳ್ಳುವ ಸಮಯ ಅಂದರೆ 38 ಮಿನಿಟ್ಸ್. ಆಪ್ಷನ್ ಬಿನೇ ರೈಟ್ ಆನ್ಸರ್ ಆಗುತ್ತೆ, ಅದೇನು ಅವಶ್ಯಕತೆ ಇಲ್ಲ. ಕ್ಲಿಯರ್, ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ, ಫೈಂಡ್ ದ ಮಿಸ್ಸಿಂಗ್ ಟರ್ಮ್, ಕಾಣೆಯಾದ ಪದವನ್ನು ಹುಡುಕಿ ಅಂತ ಇದೆ. ಇಲ್ಲಿ ಫೇವರ್ ಎಂಬ ಪದವನ್ನು ನೋಡ್ರಿ, FAVOUR ಫೇವರ್ ಎಂಬ ಪದವನ್ನು GBWPVX ಅಂತ ಬರ್ಕೊಂಡಾರೆ. ಅದೇ ರೀತಿ ಇನ್ಫಾರ್ಮ್ ಎಂಬ ಪದವನ್ನು ಯಾವ ರೀತಿ ಬರೀಬೋದು ಅಂತ ಪ್ರಶ್ನೆ ಕೇಳಿದಾನೆ. ಇದಕ್ಕೆ ಆಲ್ಫಾಬೆಟ್ಸ್ ಬರ್ಕೊಂಡ್ರೆ ನಿಮಗೆ ಕ್ಲಾರಿಟಿ ಗೊತ್ತಿರುತ್ತೆ. ಏನಿಂದ ಝಡ್ ತನಕ ABCDEF GHIJKL MNOP QRST UVWXYZ ಅಂತ ಇದೆಯಲ್ಲ. ಏನಿಂದ ಝಡ್ ತನಕ ಆಲ್ಫಾಬೆಟ್ಸ್ ಬರ್ಕೊಂಬಿಟ್ಟು ನಾವು ಎಫ್ಗೆ ಜಿ ಅಕ್ಷರ ಕೋಡಿಂಗ್ ಮಾಡಿದ್ದಾರೆ ಆಲ್ಫಾಬೆಟ್ಟಲ್ಲಿ. ಎಫ್ನ ನೆಕ್ಸ್ಟ್ ಲೆಟ್ರ್ ಜಿ ಅಂತ ಆಲ್ಫಾಬೆಟ್ಟಲ್ಲಿ ನೋಡ್ರಿ. ಅದೇ ಥರ ಐನ ನೆಕ್ಸ್ಟ್ ಲೆಟ್ರ್ ಬರೀಬೇಕು. ಐ ಆದಮೇಲೆ ಯಾವ ಅಕ್ಷರ ಬರುತ್ತೆ? ಜೆ ಅಕ್ಷರ ಬರುತ್ತಲ್ಲ. ನಮಗೆ ಬೇಕಾಗಿರೋ ಆನ್ಸರಲ್ಲಿ ಫಸ್ಟ್ ಅಕ್ಷರ ಜೆ ಇರುತ್ತೆ. ಎಗೆ ಬಿ ಬರ್ಕೊಂಡಂದ್ರೆ ಎನ ಮುಂದಿನ ಅಕ್ಷರ ಬಿ ಇದೆ ಅಂದರೆ ನೆಕ್ಸ್ಟ್ ಲೆಟ್ರ್ ಬಿ ಇದೆ ಅಂದರೆ, ಅದೇ ಥರ ಎನ್ನ ಮುಂದಿನ ಅಕ್ಷರ ಯಾವುದು? ಎನ್ ಆದಮೇಲೆ ಓ ಬರುತ್ತಲ್ಲ, ಓ ಬರಿಬೇಕು. ಜೆ ಓ ಬಂತು ನೋಡ್ರಿ. ಜೆ ಓ ಇರೋದು ಆಪ್ಷನ್ ಬಿ ನಲ್ಲಿ ಮಾತ್ರ. ಇಲ್ಲಿ ಜೆ ಕೆ ಇದೆ ಅಂದರೆ ರಾಂಗು, ಇದು ಜೆ ಜಿ ಇದೆ ಅಂದರೆ ರಾಂಗು, ಇಲ್ಲಿ ಜೆ ಪಿ ಇರೋದ್ರಿಂದ ರಾಂಗು. ಜೆ ಓ ಇರೋದು ಆಪ್ಷನ್ ಬಿ ನಲ್ಲಿ ಮಾತ್ರ. ಇದೇ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಲೆಟರ್ ನೋಡ್ಕೊಂತ ಕೂರೋ ಅವಶ್ಯಕತೆ ಇಲ್ಲ, ಟೈಮ್ ವೇಸ್ಟ್. ಇದೇ ಥರ ನಾವು ಟೈಮ್ ಮ್ಯಾನೇಜ್ ಮಾಡ್ಬೋದು ಎಕ್ಸಾಮಲ್ಲಿ. ಈ ಥರ ಕ್ವಶನ್ಸ್ ಕೊಟ್ಟಾಗ ಆಪ್ಷನ್ ಬಿನೇ ಕರೆಕ್ಟ್ ಆನ್ಸರ್. ಎಲ್ಲವೂ ಇದೇ ಪ್ಯಾಟರ್ನಲ್ಲಿ ಇರುತ್ತೆ. ಓಕೆನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಎ ಪರ್ಸನ್ ವಾಕಿಂಗ್ ಅಟ್ ಎ ಸ್ಪೀಡ್ ಆಫ್ 4 km/h ಕ್ರಾಸಸ್ ದ ಡಯಾಗ್ನಲ್ ಆಫ್ ಎ ಸ್ಕ್ವೇರ್ ಫೀಲ್ಡ್ ಇನ್ 3 minutes. ವಾಟ್ ಈಸ್ ದ ಏರಿಯಾ ಆಫ್ ದ ಫೀಲ್ಡ್ ಅಂತಿದೆ. ನೋಡ್ರಿ, 4 km/h ವೇಗದಲ್ಲಿ ನಡೆಯುವ ವ್ಯಕ್ತಿಯು ಒಂದು ಚೌಕಾಕಾರದ ಕ್ಷೇತ್ರದ ಕರ್ಣವನ್ನು 3 ನಿಮಿಷಗಳಲ್ಲಿ ದಾಟಿದರೆ ಆ ಕ್ಷೇತ್ರದ ವಿಸ್ತೀರ್ಣ ಎಷ್ಟು? ನೋಡ್ರಿ, ಒಂದು ಚೌಕಾಕಾರದಲ್ಲಿ ಒಂದು ಜಾಗ ಇದೆ, ಒಂದು ಜಮೀನಿದೆ, ಒಂದು ಫೀಲ್ಡ್ ಇದೆ ಅಂತೇಳಿದಾನೆ ಚೌಕಾಕಾರದಲ್ಲಿ. ಇದರ ಕರ್ಣ ಅಂತೇಳಿದಾನೆ, ಕರ್ಣ ಡಯಾಗ್ನಲ್ ಅಂತೇಳಿದರೆ ಇದರ ಕರ್ಣವನ್ನು ಅವನು 3 ನಿಮಿಷದಲ್ಲಿ ಕ್ರಮಿಸ್ತಾ ಇದ್ದಾನೆ. ಯಾವ ಸ್ಪೀಡಲ್ಲಿ ಹೋದರೆ? ಗಂಟೆಗೆ 4 km ವೇಗದಲ್ಲಿ ಚಲಿಸಿದರೆ ಈ ಡಯಾಗ್ನಲ್ ಇಲ್ಲಿಂದ ನೋಡ್ರಿ, ಇಲ್ಲಿಂದ ಇಲ್ಲಿ ಬರಲಿಕ್ಕೆ 3 ನಿಮಿಷ ಟೈಮ್ ಬೇಕಾಗುತ್ತೆ ಅಂತೇಳಿದಾನೆ. ನೋಡಿ, ಕರ್ಣದ ಉದ್ದವನ್ನು ಕ್ರಮಿಸ್ಲಿಕ್ಕೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ಪ್ಲೇಸಿಗೆ ಬರಲಿಕ್ಕೆ 4 km/h ವೇಗದಲ್ಲಿ ಹೋದರೆ 3 ನಿಮಿಷ ಟೈಮ್ ತಗೊಳ್ತಾನೆ ಅಂತೇಳಿದ್ದಾರೆ. ಹಾಗಾದ್ರೆ ಏನು ಕಂಡುಹಿಡಿಬೇಕಂದ್ರೆ ಈ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಏರಿಯಾ ಆಫ್ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡಬೇಕು. ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಆ ಚೌಕದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಫಸ್ಟ್ ನೋಡ್ರಿ, ಇವನ್ ಸ್ಪೀಡ್ ಗಂಟೆಗೆ 4 km. ಒಂದು ಗಂಟೆ ಅಂದರೆ ಎಷ್ಟು ನಿಮಿಷ? 60 ನಿಮಿಷ. 60 ನಿಮಿಷಕ್ಕೆ 4 km ಅಂತಿದೆ ಅಂದರೆ ಅದು 4 km ನಾವು ಮೀಟ್ರಲ್ಲಿ ಬರ್ಕೊಂಡ್ರೆ 4000 ಮೀಟ್ರ್ ದೂರ ಹೋಗ್ತಾನೆ ಅಂತ ನೋಡ್ರಿ. ಯಾಕಂದ್ರೆ 1 ಕಿಲೋಮೀಟ್ರ್ ಅಂದರೆ 1000 ಮೀಟರ್ ಅಂತ ಕರಿತೀವಿ. 1 ಕಿಲೋಮೀಟ್ರಿಗೆ 1000 ಮೀಟ್ರ್ ಅಂತ ಕರಿತೀವಿ. ಹಾಗಾದರೆ 4 ಕಿಲೋಮೀಟ್ರ್ ಅಂದರೆ 4000 ಮೀಟ್ರ್ ದೂರ ಹೋಗ್ತಾನೆ. ಎಷ್ಟಕ್ಕೆ ಅಂದರೆ 1 ಗಂಟೆ. 1 ಗಂಟೆ ಅಂದರೆ 60 ನಿಮಿಷಕ್ಕೆ. 60 ನಿಮಿಷಕ್ಕೆ ಅವನು 4000 ಮೀಟ್ರ್ ದೂರ ಹೋಗೋದಾದರೆ 3 ನಿಮಿಷಕ್ಕೆ ಎಷ್ಟು ದೂರ ಹೋಗ್ತಾನೆ ಕಂಡಿಡ್ಕೊಳ್ರಿ. ಅದು ಈ ಕರ್ಣದ ಉದ್ದ ಸಿಗುತ್ತೆ. ಎಷ್ಟು ಉದ್ದ ಇದೆ ಅದು ಕರ್ಣ ಅಂತ ನೋಡಿ. ಒಂದು 60 ನಿಮಿಷಕ್ಕೆ 4 ಕಿಲೋಮೀಟ್ರ್ ದೂರ ರೀಚ್ ಆಗ ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ ಅಂದರೆ 3 ನಿಮಿಷಕ್ಕೆ ಎಷ್ಟು ದೂರ ಹೋಗ್ತಾನೆ, ಅದೇ ಈ ಕರ್ಣದ ಉದ್ದ ಆಗಿರುತ್ತೆ.
ಸೊ ಇಲ್ಲಿ ನೋಡ್ರಿ 3 1 3 2 6 0 ಪಕ್ಕ ಬರ್ತೀನಿ. 21 22 40 2 0 ಲಾಸ್ಟಿಗೆ ಬರ್ಕೊಂಡ್ರೆ 200 ಮೀಟ್ರ್ ಉದ್ದ ಇರುತ್ತೆ. ಅದು ಮೀಟ್ರಲ್ಲಿ ಸಿಗುತ್ತೆ. 200 ಮೀಟ್ರ್ ಉದ್ದ ಇರುತ್ತೆ. ಇದು ಚೌಕದ ಕರ್ಣದ ಅಳತೆ, ಡಯಾಗ್ನಲ್ ಅಂತ ಕರಿತೀವಿ. ಡಿ ಅಂತ ಬರೀತಾರೆ. ಡಿ ಅಂದರೆ ಡಯಾಗ್ನಲ್, ಕರ್ಣ ಅಂತ. ಸೊ ಇದು 200 ಮೀಟ್ರ್ ಉದ್ದ ಇರುತ್ತೆ ಅಂತ. ಹಾಗಾದರೆ ಈ ಚೌಕದ ವಿಸ್ತೀರ್ಣ ಕಂಡುಹಿಡಿಬೇಕು. ಏರಿಯಾ ಆಫ್ ಸ್ಕ್ವೇರ್ ಅಂದರೆ, ಸೊ ಏರಿಯಾ ಆಫ್ ಸ್ಕ್ವೇರ್ ವಿಸ್ತೀರ್ಣ ಅಂದರೆ ಆ ಕರ್ಣದ ಅಳತೆ ಗೊತ್ತಿದ್ದಾಗ ಚೌಕದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ½ × d² ಅಂತ ಬರೀತೀವಿ. ½ × d². ಸೊ ಈ ½ ಆಗೇ ಇರಲಿ. ಡಿ ಅಂದರೆ ಕರ್ಣದ ಅಳತೆಯಲ್ಲಿ ಗೊತ್ತಾಗಿದೆ 200 ಮೀಟ್ರ್. d² ಅಂದರೆ 200ನ್ನು 2 ಸಲ ಬರ್ಕೋಬೇಕು. d² ಅಂದರೆ 200ನ್ನು 2 ಟೈಮ್ಸ್ ಬರೀಬೇಕು. ಸೊ ಇದು 2 1 2 2 0 ಪಕ್ಕ ಬರೀತೀನಿ. 200 × 100 ಗುಣಾಕಾರ ಮಾಡಿರಿ 20,000 ಬರುತ್ತೆ. 200 × 100 ಗುಣಾಕಾರ ಮಾಡಿರಿ 20,000 ಬರುತ್ತಲ್ಲ. 20,000 ಚದರ ಮೀಟ್ರ್ ಅಂತ ಬರೀತೀವಿ. ಅದು ಮೀಟ್ರ್ ಲೆಕ್ಕದಲ್ಲಿ ಇದೆ ಅಂದರೆ ಕರ್ಣದ ಅಳತೆ ಚದರ ಮೀಟ್ರ್. ಇಂಗ್ಲೀಷಲ್ಲಿ ಅದನ್ನ ಮೀಟ್ರ್ ಸ್ಕ್ವೇರ್ ಅಂತ ಬರೀತಾರೆ. ಕನ್ನಡದಲ್ಲಿ ಅದನ್ನ ಚದರ ಮೀಟರ್ ಅಂತ ಕರೀತಾರೆ. ಈ ಒಂದು ಚೌಕಾಕಾರದ ಮೈದಾನದ ವಿಸ್ತೀರ್ಣ 20,000 ಚದರ ಮೀಟ್ರ್ ಬರುತ್ತೆ. ಆಪ್ಷನ್ ಸಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ. ವಾಟ್ ಈಸ್ ದ ಮೀಡಿಯನ್ ಆಫ್ ಪ್ರೈಮ್ ನಂಬರ್ಸ್ ಬಿಟ್ವೀನ್ 50 ಆ್ಯಂಡ್ 70 ಅಂತ ಇದೆ. 50 ಮತ್ತು 70ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ. 50 ಮತ್ತು 70ರ ನಡುವೆ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಿದಾವೆ ಅವುಗಳ ಸರಾಸರಿಯನ್ನು ಕಂಡುಹಿಡಿಬೇಕು. ನೋಡ್ರಿ, 50 ಮತ್ತು 70ರ ನಡುವೆ ಬರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಬೇಕು. ಅವಿಭಾಜ್ಯ ಸಂಖ್ಯೆಗಳಂದ್ರೆ ಬೇರೆ ಸಂಖ್ಯೆಯಿಂದ ಭಾಗವಾಗದೇ ಇರೋವು. ಪ್ರೈಮ್ ನಂಬರ್ಸ್ ಅಂದರೆ ದ ನಂಬರ್ಸ್ ವಿಚ್ ಆರ್ ನಾಟ್ ಡಿವಿಸಿಬಲ್ ಬೈ ಎನಿ ಅದರ್ ನಂಬರ್ಸ್ ಅಂತ ಕರಿತೀವಿ. 50 ಮತ್ತು 70ರ ನಡುವೆ ಬರೋ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ ಅಂದರೆ 51 ಡಿವೈಡ್ ಆಗುತ್ತೆ. 17 3 51, 52 ಭಾಗ ಆಗುತ್ತೆ. ಬೆಸ ಸಂಖ್ಯೆಗಳು ಮಾತ್ರ ನೋಡ್ತಾ ಹೋಗ್ರಿ. 53 ಬೇರೆ ಯಾವ ಸಂಖ್ಯೆಯಿಂದನೂ ಭಾಗ ಆಗಲ್ಲ. ಇದು ಅವಿಭಾಜ್ಯ ಸಂಖ್ಯೆ. 55 ಭಾಗ ಆಗುತ್ತೆ. 11 5 55. 57 ಭಾಗ ಆಗುತ್ತೆ. 19 3 57. 59 ಭಾಗ ಆಗಲ್ಲ. ಇದು ಅವಿಭಾಜ್ಯ ಸಂಖ್ಯೆ. 61 ಭಾಗ ಆಗಲ್ಲ. ಇದು ಅವಿಭಾಜ್ಯ ಸಂಖ್ಯೆ. 63 ಭಾಗ ಆಗುತ್ತೆ. 9 7 63. 65 ಭಾಗ ಆಗುತ್ತೆ. 13 5 65. 67 ಭಾಗ ಆಗಲ್ಲ. ಇದು ಅವಿಭಾಜ್ಯ ಸಂಖ್ಯೆ. 69 ಭಾಗ ಆಗುತ್ತೆ. 23 3 69 ಭಾಗ ಆಗುತ್ತೆ. ಸೊ ಇವೇ 50 ಮತ್ತು 70ರ ನಡುವೆ ಬರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು ಇವೇ 4, ಇನ್ಯಾವೂ ಇಲ್ಲ. ಇವುಗಳ ಸರಾಸರಿ ಬೇಕಂದರೆ ಇವೆಲ್ಲ ಸಂಖ್ಯೆಗಳನ್ನು ಕೂಡಿಬಿಟ್ಟು ಅವರೇಜ್ ಅಂದರೆ ಸರಾಸರಿ ಬೇಕಂದರೆ 4 ಸಂಖ್ಯೆಗಳಿದಾವಲ್ಲ, 1 2 3 4, 4ರಿಂದ ಭಾಗಿಸ್ಬೇಕು. ಕೂಡ್ರಿ ಎಷ್ಟು ಬರುತ್ತೆ? 7 1 8, 8 ಪ್ಲಸ್ 9 10 17, 17 ಪ್ಲಸ್ 3 20 0 ಕ್ಯಾರಿ 2, 8 6 14 5 19 ಪ್ಲಸ್ 9 24 ಡಿವೈಡ್ ಬೈ 4. ಸೊ 4 1 4 6 24, 0 ಪಕ್ಕ ಬರ್ಕೊಂಡ್ರೆ ಸರಾಸರಿ 60 ಬರುತ್ತೆ. 60 ಅನ್ನೋದು ಆಪ್ಷನ್ ಏನಲ್ಲಿದೆ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. 60 ಈಸ್ ದ ರೈಟ್ ಆನ್ಸರ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಒಂದು ಸಂಖ್ಯೆಯ 17.5% ಭಾಗವು 105 ಆಗಿದ್ದರೆ ಆ ಸಂಖ್ಯೆಯ 125% ಭಾಗ ಎಷ್ಟಾಗುತ್ತೆ ಅಂತ. ಯಾವುದೋ ಒಂದು ಸಂಖ್ಯೆಯ 17.5% ಭಾಗ 105 ಆದರೆ ಅದೇ ಸಂಖ್ಯೆಯ 125% ಭಾಗ ಎಷ್ಟಾಗುತ್ತೆ ಅಂತ ಕೇಳಿದಾನೆ. ವೆರಿ ಸಿಂಪಲ್ ನೋಡ್ರಿ. 17.5%ಗೆ 105 ಆಗುತ್ತೆ ಅಂದಮೇಲೆ ಅದೇ ಸಂಖ್ಯೆಯ 125% ಎಷ್ಟು ಅಂತ ಕಂಡುಹಿಡಿಬೇಕಂದ್ರೆ ಇಂಟು 125% ಬರ್ಕೋಬೇಕು. 17% 105 ಆದರೆ 125% ಎಷ್ಟು ಅಂತ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊತ ಹೋಗ್ಬೋದು. ಸೇವಾ ನೋಡ್ರಿ, ಪರ್ಸೆಂಟೇಜ್ ಎರಡು ಕಡೆ ಸೇಮ್ ಇದೆ, ಕ್ಯಾನ್ಸಲ್ ಆಗುತ್ತೆ. 17.5 ಇದೆಯಲ್ಲ, 17ವರೆಯಿಂದ ಇದು ಬಾಕ್ಸಕ್ಕೆ ಏನಾರು ಬರುತ್ತಾ? 17 ಇಲ್ಲಿ 85 ಭಾಗ ಆಗಲ್ಲ ಅಂದರೆ ಈ 105 ಆಗೇ ಇರಲಿ. ಈ ಪಾಯಿಂಟ್ ತೆಗಿತಾ ಇದೀವಿ ಅಂದರೆ ಇದನ್ನ 175 ಅಂತ ಬರ್ಕೊಡ್ರಿ. ಪಾಯಿಂಟಿಂದ ಬಲಕ್ಕೆ 1 ಅಂಕೆ ಇದೆ ಅಂದರೆ ಇಲ್ಲಿ 1 0 ಎಕ್ಸ್ಟ್ರಾ ಹಾಕಂದ್ರೆ ಆ ಪಾಯಿಂಟ್ ಎಲಿಮಿನೇಟ್ ಆಗುತ್ತೆ. ಇಲ್ಲಿ 125 ಹಾಗೆ ಬರ್ಕೊಂಡು ಸಿಂಪ್ಲಿಫೈ ಮಾಡಿರಿ. 25ರ ಮಗ್ಗಿ ಬಂದರೆ 25 5 125, 25 7 175. 25ರ ಮಗ್ಗಿಂದ ಇವೆರಡು ಕ್ಯಾನ್ಸಲ್ ಮಾಡ್ತೀನಿ. 25 5 25 7 175 ಮತ್ತು 7ರಿಂದ ಬಾಕ್ಸ್ರಿ. ಇದು 7 1 7 3 ಉಳಿಯುತ್ತೆ. 7 5 35, 0 ಲಾಸ್ಟಿಗೆ ಬರ್ಕೊಂಡ್ರೆ 150 ಬರುತ್ತೆ. 150 × 5 ಗುಣಾಕಾರ ಮಾಡಿರಿ. 15 75, 0 ಲಾಸ್ಟಿಗೆ ಬರ್ಕೊಂಡ್ರೆ 750 ಬರುತ್ತೆ. ಸೊ ಆ ಸಂಖ್ಯೆಯ 125% ಅಂದರೆ 750. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಗೊತ್ತಾಯ್ತಾ? ಈ ರೀತಿ ಲೆಕ್ಕಕ್ಕೆ ಆನ್ಸರ್ ಮಾಡ್ತೀವಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ದ ರೇಷಿಯೋ ಆಫ್ 2 numbers is 3:4. ಇಫ್ ದೇರ್ ಸಮ್ ಈಸ್ 630, ವಾಟ್ ಈಸ್ ದ ಸ್ಮಾಲರ್ ನಂಬರ್? ವೆರಿ ಸಿಂಪಲ್ ಕ್ವಶನ್. ಎರಡು ಸಂಖ್ಯೆಗಳಿದ್ದಾವೆ, ಅವೆರಡೂ ಸಂಖ್ಯೆಗಳು 3:4 ಅನುಪಾತದಲ್ಲಿವೆ ಅಂತ ಕೊಟ್ಟಿದ್ದಾನೆ.
ಆಮೇಲೆ ಅವೆರಡೂ ಸಂಖ್ಯೆಗಳನ್ನು ಕೂಡಿದಾಗ ಒಟ್ಟು ಮೊತ್ತ 630 ಆಗುತ್ತೆ ಅಂತ ಕೊಟ್ಟಿದ್ದಾನೆ. ಅವೆರಡೂ ಸಂಖ್ಯೆಗಳ ಅನುಪಾತ 3:4 ಪ್ರಕಾರ ಇದ್ದಾವೆ. ಅವೆರಡೂ ಸಂಖ್ಯೆ ಕೂಡಿದ್ರೆ 630 ಆಗುತ್ತೆ ಅಂದಮೇಲೆ ಈ ಎರಡೂ ಸಂಖ್ಯೆಗಳಲ್ಲಿ ಆ ಚಿಕ್ಕ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಬೇಕು. ಚಿಕ್ಕ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ವೆರಿ ಸಿಂಪಲ್ ನೋಡ್ರಿ. ಇದು ಎರಡೂ ಸಂಖ್ಯೆಗಳ ಮೊತ್ತ ಆಗಿರೋದ್ರಿಂದ ಈ ಎರಡೂ ಸಂಖ್ಯೆಗಳ ಅನುಪಾತಗಳ ಮೊತ್ತವನ್ನು ಕೆಳಗೆ ಬರ್ಕೋಬೇಕು. 3 + 4 ಎಷ್ಟಾಗುತ್ತೆ? 7 ಆಗುತ್ತೆ. ಟೋಟಲ್ ರೇಷಿಯೋ 7ಕ್ಕೆ ಟೋಟಲ್ ಮೊತ್ತ 630 ಅಂತ. ಅನುಪಾತಗಳ ಮೊತ್ತ 7ಕ್ಕೆ ಟೋಟಲ್ 630 ಆದ್ರೆ ಸಲ ಅತಿ ಚಿಕ್ಕ ಸಂಖ್ಯೆ ಬೇಕಂದ್ರೆ ಚಿಕ್ಕ ರೇಷಿಯೋ ಯಾವ್ದಿರುತ್ತೋ ಅದೇ ಚಿಕ್ಕ ಸಂಖ್ಯೆ ಸಿಗುತ್ತಲ್ಲ. 7 9 63 0 ಲಾಸ್ಟಿ ಬೆಲೆಯನ್ನು 90 × 3 ಗುಣಿಸ್ರಿ 93 270 ಬರುತ್ತೆ. 93 27 ಅಲ್ಲ 270 ಬರುತ್ತಲ್ಲ. ಅವುಗಳಲ್ಲಿ ಚಿಕ್ಕ ಸಂಖ್ಯೆ ಅಂದರೆ 270 ಆಪ್ಷನ್ ಬಿ ನಲ್ಲಿದೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ನೋಡ್ರಿ. √625 625ಕ್ಕೆ ವರ್ಗಮೂಲ ಇದೆ ಪ್ಲಸ್ √x ಇದೆ ಈಕ್ವಲ್ ಟು 37 ಆಗಿದ್ದರೆ ಇದರಲ್ಲಿ ಎಕ್ಸ್ನ ಬೆಲೆ ಎಷ್ಟು ಅಂತ ಕಂಡುಹಿಡಿಬೇಕು. ಎಕ್ಸ್ನ ಮೌಲ್ಯವನ್ನು ಕಂಡುಹಿಡಿಬೇಕು. ನಾವು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಬೇಕಂದ್ರೆ ನೋಡ್ರಿ ಒಂದು ಕೆಲಸ ಮಾಡಿರಿ. ಏನು ಮಾಡಿರಿ ಅಂದರೆ 625ಕ್ಕೆ ವರ್ಗಮೂಲ ಗೊತ್ತಿದೆ 25. 625ರ ವರ್ಗಮೂಲ √625 ಅಂದರೆ 25 ಬರುತ್ತೆ. ಯಾಕಂದ್ರೆ 25 ಸ್ಕ್ವೇರ್ ಅಂದರೆ 625. ಹಾಗಾಗಿ 625ಕ್ಕೆ ವರ್ಗಮೂಲ 25 ಪ್ಲಸ್ √x ಬರ್ಕೊಂಡು ರೈಟ್ ಸೈಡಲ್ಲಿ 37 ಆಗೇ ಇರಲಿ. ಈ √x ಲೆಫ್ಟ್ ಸೈಡಲ್ಲೇ ಇರಲಿ. ಇದೇನಿಲ್ಲ ಅಂದರೆ +25 ಬಲಭಾಗ ಬಂದರೆ -25 ಆಗುತ್ತೆ. 37ರಲ್ಲಿ 25 ಕಳೆದರೆ 12 ಬರುತ್ತೆ ಬಲಭಾಗದಲ್ಲಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ √x ಇದೆ. ಬರೀ ಎಕ್ಸ್ ವ್ಯಾಲ್ಯೂ ಬೇಕು ನಮಗೆ, √x ವ್ಯಾಲ್ಯೂ ಬೇಕಾಗಿಲ್ಲ. ಈ ಎಕ್ಸ್ ವ್ಯಾಲ್ಯೂ ಬೇಕಂದರೆ ರೂಟ್ ಕ್ಯಾನ್ಸಲ್ ಆಗ್ಬೇಕಂದ್ರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್, ಎರಡೂ ಕಡೆ ಘಾತ 2 ಹಾಕ್ಬೇಕು. ಎರಡೂ ಸೈಡು ಘಾತ 2 ಹಾಕಿದಾಗ ಏನಾಗುತ್ತೆ? ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಎಕ್ಸ್ ಮಾತ್ರ ಉಳಿಯುತ್ತೆ. 12 ಸ್ಕ್ವೇರ್ ಅಂದರೆ 12 ಸ್ಕ್ವೇರ್ ಅಂದರೆ 144 ಆಗುತ್ತೆ. ಎಕ್ಸ್ ಈಕ್ವಲ್ ಟು 144 ಬರುತ್ತೆ. 144 ಆಪ್ಷನ್ ಸಿ ನಲ್ಲಿದೆ. ಇದು ಸರಿ ಉತ್ತರ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. ವಾಟ್ ಈಸ್ ದ ಮೀಡಿಯನ್ ಆಫ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಂತ ಇದೆ. ಈ ಕೆಳಗಿನ ಮಾಹಿತಿಯ ಸರಾಸರಿ ಎಷ್ಟು ಅಂತ ಇದೆ. 5 8 9 3 2 7 11 5 34 1 23 15 ಇದೆಯಲ್ಲ, ಇವುಗಳ ಏನು ಕಂಡುಹಿಡಿಬೇಕಾದ್ರೆ ಸರಿ ಮೀಡಿಯನ್ ಅಂತ ಇದೆ ಇಂಗ್ಲೀಷಲ್ಲಿ. ಸರಾಸರಿ ಅಲ್ಲ, ಅದು ಮಧ್ಯಾಂಕ ಕಂಡುಹಿಡಿಬೇಕು. ಮೀಡಿಯನ್ ಅಂದರೆ ಮಧ್ಯಾಂಕ ಅಂತ ಕರಿತೀವಿ. ನಾಟ್ ಸರಾಸರಿ. ಮೀಡಿಯನ್ ಅಂದರೆ ಮಧ್ಯಾಂಕ ಕಂಡುಹಿಡಿಬೇಕು. ಈ ಕೊಟ್ಟಿರೋ ಮಾಹಿತಿಗೆ ಮಧ್ಯಾಂಕ ಕಂಡುಹಿಡಿಬೇಕು. ಮಧ್ಯಾಂಕ ಕಂಡುಹಿಡಿಬೇಕಂದ್ರೆ ಫಸ್ಟ್ ಕೊಟ್ಟಿರೋ ನಂಬರ್ಸ್ನ ನಾವು ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಬರಿಬೇಕು. ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ ನಂಬರ್ಸ್ ಫಸ್ಟ್ ಬರ್ಕೋಬೇಕು. ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಬರೆಯೋದಾದ್ರೆ ಫಸ್ಟ್ ಏರಿಕೆ ಕ್ರಮದಲ್ಲಿ ಬರೆಯೋದಾದ್ರೆ ಅತಿ ಚಿಕ್ಕ ಸಂಖ್ಯೆ ಮೊದಲು ಬರ್ಕೋಬೇಕು. 1ನ ಫಸ್ಟ್ ಬರಿಬೇಕು. ಅದಾದಮೇಲೆ ನೆಕ್ಸ್ಟ್ ನಂಬರ್ 2 ಬರಿಬೇಕು. ಆಮೇಲೆ ಅದಾದಮೇಲೆ 3 ಬರಿತೀನಿ. ನೆಕ್ಸ್ಟ್ ನಂಬರ್ 3 ಇದೆ. 4 ಇದೆಯಾ ಈ ಗ್ರೂಪಲ್ಲಿ? 4 ಇಲ್ಲ. 5 ಅನ್ನೋದು ಇಲ್ಲೊಂದು ಸಲ ಇದೆ, ಇಲ್ಲೊಂದು ಸಲ ಇದೆ, 2 ಸಲ ಇದೆ, 2 ಸಲ 5 ಬರಿಬೇಕು. 6 ಇಲ್ಲ, ಎಲ್ಲೂ 6 ಇಲ್ಲ. 7 ಒಂದೇ ಸಲ ಇದೆ, 7 ಬರಿತೀನಿ. 8 ಅನ್ನೋದು ಒಂದೇ ಸಲ ಇದೆ, 8 ಬರಿತಾ ಇದ್ದೀನಿ. 9 ಅನ್ನೋದು ಒಂದೇ ಸಲ ಇದೆ, 9 ಬರಿತಾ ಇದ್ದೀನಿ. 10 ಇಲ್ಲ, 11 ಇದೆ, 11 ಬರಿತಾ ಇದ್ದೀನಿ. 12 13 14 ಇಲ್ಲ, 15 ಇದೆ, 15 ಬರಿತಾ ಇದ್ದೀನಿ. ನೆಕ್ಸ್ಟ್ ಉಳಿದ್ರೋದ್ರಲ್ಲಿ ನೆಕ್ಸ್ಟ್ 23 ಬರಿಬೇಕು. 23 ನೆಕ್ಸ್ಟ್ ಬರಿತೀನಿ. ಲಾಸ್ಟಿಗೆ ಇದೇ ದೊಡ್ಡ ಸಂಖ್ಯೆ 34 ಬರ್ಕೊಂಡ್ರೆ ಇವೆಲ್ಲವೂ ಏರಿಕೆ ಕ್ರಮ ಅಸೆಂಡಿಂಗ್ ಆರ್ಡರ್ ಬರ್ದನಿ. ಆರೋಹಣ ಕ್ರಮ ಅಂತ ಕರಿತೀವಿ. ಇಲ್ಲಿ 1 2 3 4 5 6 7 8 9 10 11 12 12 ಸಂಖ್ಯೆ ಅದು. 1 2 3 4 5 6 7 8 9 10 11 12 ಸಂಖ್ಯೆ ಕರೆಕ್ಟ್ ಇದಾವೆ. ಇವುಗಳ ಮಧ್ಯಾಂಕ ಕಂಡುಹಿಡಿಬೇಕು. ಮೀಡಿಯನ್ ಕಂಡುಹಿಡಿಬೇಕಂದ್ರೆ ಇವುಗಳೆಲ್ಲರ ಮಧ್ಯದ ಸಂಖ್ಯೆ ಬರಿಬೇಕು. 12 ಸಂಖ್ಯೆ ಇದ್ದಾಗ ಮಧ್ಯದ ಸಂಖ್ಯೆ ಒಂದೇ ಸಿಗಲ್ಲ, ಮಧ್ಯದಲ್ಲಿ ಒಂದೇ ತಗೊಳಕ್ಕಾಗಲ್ಲ. ನೋಡ್ರಿ ಇಲ್ಲಿ 3 3 6 ಇದು 8 ತಗೊಂಡ್ವಿ ಅಂದರೆ ಇಲ್ಲಿ 1 2 3 4 5 ಸಂಖ್ಯೆ ಬಲಭಾಗ ಬರ್ತಾವೆ. ಎಡಭಾಗ 1 2 3 4 5 6 ಸಂಖ್ಯೆ ಬರ್ತಾವೆ. ಹಾಗಾಗಿ ಮಧ್ಯದಲ್ಲಿ ಒಂದೇ ತಗೊಳಕ್ಕೆ ಬರೋಲ್ಲ. ಮಧ್ಯದಲ್ಲಿ ಏನು ಮಾಡೋಣ ಅಂದರೆ ಮಧ್ಯದಲ್ಲಿ 2 ಸಂಖ್ಯೆ ತಗೊಂಡ್ಬಿಡೋಣ. 12 ಸಂಖ್ಯೆ ಇದ್ದಾಗ ಮಧ್ಯದಲ್ಲಿ ಒಂದೇ ಬರೋಲ್ಲ, ಮಧ್ಯದಲ್ಲಿ 2 ಸಂಖ್ಯೆ ತಗೋಬೇಕು. ಇವೆರಡೂ ಸಂಖ್ಯೆನ ಬಲಭಾಗ 1 2 3 4 ಸಂಖ್ಯೆ ಇದ್ದಾವೆ. ಇಲ್ಲಿ ಎಡಭಾಗ 1 2 3 4 5 6 ಸಂಖ್ಯೆ ಬರ್ತಾವೆ. ಇಲ್ಲಿ 8 9 ತಗೊಳಕ್ಕೆ ಬರೋಲ್ಲ. ಯಾವ 2 ಸಂಖ್ಯೆಗಳನ್ನು ಮಧ್ಯಗಳ ಸಂಖ್ಯೆ ತಗೊಂಡ್ರೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ನೋಡೋದಾದರೆ ನಾವು 8 ಮತ್ತು 9 ಬದಲಾಗಿ 7 ಮತ್ತು 8 ತಗೊಂಡ್ರೆ ಬಲಭಾಗ 1 2 3 4 5 ಸಂಖ್ಯೆ ಇದ್ದಾವೆ. ಎಡಭಾಗ 1 2 3 4 5 ಸಂಖ್ಯೆ ಕರೆಕ್ಟ್ ಇದಾವೆ.
ಲೆಫ್ಟ್ ಸೈಡಿಗೆ 5 ನಂಬರ್ಸು, ರೈಟ್ ಸೈಡಿಗೆ 5 ನಂಬರ್ಸ್ ಅಂದರೆ ಮಧ್ಯದಲ್ಲಿ 2 ಸಂಖ್ಯೆ ತಗೋಬೇಕು, 7 ಮತ್ತು 8. ಸೊ ಈ ಮಧ್ಯಾಂಕ ಬೇಕು, ಇಲ್ಲಿ ಮೀಡಿಯನ್ ಕಂಡುಹಿಡಿಬೇಕು. ಮಧ್ಯಾಂಕ ಕಂಡುಹಿಡಿಬೇಕಂದ್ರೆ ನಾವೇನು ಮಾಡಬೇಕು ಅಂದರೆ ಈ 7 ಮತ್ತು 8 ಕೂಡಿಬಿಟ್ಟು ಅಡಿಷನ್ ಮಾಡಿಬಿಟ್ಟು ಸಂಕಲನ ಮಾಡಿ ಡಿವೈಡ್ ಬೈ 2 ಮಾಡಬೇಕು. 7 + 8 ಅಂದರೆ 15 ಬರುತ್ತೆ. 15 ಡಿವೈಡ್ ಬೈ 2 ಅಂದರೆ 15ರಲ್ಲಿ ಅರ್ಧ ಅಂತ, ಹಾಫ್ ಆಫ್ 15 ಅಂದರೆ 7.5 ಆಗುತ್ತೆ. ಇದೇ ಮಧ್ಯಾಂಕ. 7.5 7.5 ಅನ್ನೋದು ಆಪ್ಷನ್ನ ಏನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಲೆಕ್ಕವನ್ನು ಬಿಡಿಸ್ಬೇಕು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 4 ಮೀಟರ್ ಇಂಟು 6 ಮೀಟರ್ ಇಂಟು 8 ಮೀಟರ್ ಆಯಾಮಗಳ ಮುಚ್ಚಿದ ಆಯತಾಕಾರದ ತೊಟ್ಟಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿ ಒಂದು ಆಯತಾಕಾರದಲ್ಲಿ ತೊಟ್ಟಿ ಇದೆ. ಸರಿ, ಉದ್ದ ಯಾವ್ದಾರು ಒಂದು ನಂಬರ್ ತಗೊಳ್ಳೋಣ. 8 ಮೀಟ್ರ್ ಉದ್ದ ಇದೆ ಅಂತ ಬರೆಯೋಣ. ಇದು ಲೆಂತ್ 8 ಮೀಟ್ರ್ ಅಂತ ಬರೆಯೋಣ. ಆಮೇಲೆ ಅಗಲ ಇದು 4 ಮೀಟ್ರ್ ಅಗಲ ಇದೆ, ಬ್ರೆಡ್ತ್ ಇದು 4 ಮೀಟ್ರ್ ಅಗಲ ಇದೆ ಅಂತ ಯಾವಾದರೂ ನಂಬರ್ಸ್ ಬರ್ಕೋಬೋದು. ನಮಗೆ ಅನುಕೂಲ ಆಗೋ ಥರ ಈ 3 ಪರಿಮಾಣಗಳನ್ನು ಉದ್ದ ಅಗಲ ಎತ್ತರಕ್ಕೆ ಬರಿಬೋದು. ಆಮೇಲೆ ಇನ್ನೊಂದು 6 ಇದೆಯಲ್ಲ, ಇದು ಇದರ ಎತ್ತರ ಹೈಟ್ ಎಷ್ಟಿದೆ ಅಂದರೆ 6 ಮೀಟ್ರ್ ಇದೆ ಅಂತ. ಇದು ಆಯತಾಕಾರದಲ್ಲಿ ಕ್ಯೂಬಾಯ್ಡ್ ಶೇಪಲ್ಲಿ ಒಂದು ಸಿಂಟೆಕ್ಸ್ ಅಥವಾ ಟ್ಯಾಂಕ್ ಇದೆ ಅನ್ಕೊಳ್ಳೋಣ. ಇದರ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕು, ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕು. ಇದರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕು. ಉದ್ದ ಅಗಲ ಮತ್ತು ಎತ್ತರಗಳನ್ನು ಕೊಟ್ಟಿದ್ದಾನೆ. ಇದನ್ನು ಯೂಸ್ ಮಾಡ್ಕೊಂಡು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಸೊ ನೋಡ್ರಿ, ಆಯತ ಘನ ಅಂತ ಕರಿತೀವಿ. ಆಯತ ಘನಾಕಾರದಲ್ಲಿ ಇದೆ, ಇದು ಕ್ಯೂಬಾಯ್ಡ್ ಶೇಪಲ್ಲಿ ಇದೆ ಅಂತ ಕರಿತೀವಿ. ರೆಕ್ಟ್ಯಾಂಗ್ಯುಲರ್ ಕ್ಯೂಬ್ ಅಂತಲೂ ಕರಿತೀವಿ. ಸೊ ಇದರ ಸರ್ಫೇಸ್ ಏರಿಯಾ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಲಿಕ್ಕೆ ಒಂದು ಫಾರ್ಮುಲಾ ಇದೆ. ಫಾರ್ಮುಲಾ ಇದ್ರೆ ಮಾತ್ರ ಕಂಡುಹಿಡಲಿಕ್ಕೆ ಬರೋದು. ಸೊ 2 × LB + BH + HL ಅಂತ ಒಂದು ಫಾರ್ಮುಲಾ ಇದೆ. LB + BH + HL ಅಂತ ಫಾರ್ಮುಲಾ ಇದೆ. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇದರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೋದು. ಸೊ ಇಲ್ಲಿ 2 ಹಾಗೆ ಇರಲಿ. LB ಅಂದರೆ ಉದ್ದ ಮತ್ತು ಅಗಲಗಳನ್ನು ಗುಣಾಕಾರ ಮಾಡಿ ಬರ್ಕೊಳ್ರಿ ಅಂತ. 8 × 4 8 4 32 ಬರುತ್ತೆ. L ಮತ್ತು B ಗುಣಿಸಿದ್ರೆ 32 ಬರುತ್ತೆ. ಪ್ಲಸ್ BH ಅಂದರೆ B ಅಂದರೆ 4, H ಅಂದರೆ 6, 4 6 24 ಬರುತ್ತೆ. ಸೊ BH ಜಾಗದಲ್ಲಿ 24 ಬರೀಬೇಕು. ಪ್ಲಸ್ HL ಅಂದರೆ H ಅಂದರೆ 6 ಇದೆ, L ಅಂದರೆ 8 ಇದೆ. 6 8 48 ಬರುತ್ತೆ. HL ಜಾಗದಲ್ಲಿ 48 ಬರೀಬೇಕು. ಸೊ ಇವಾಗ ಇವೆಲ್ಲ ಸಂಖ್ಯೆಗಳನ್ನು ಕೂಡ್ಕೋಬೇಕು. 48 + 32 ಅಂದರೆ 70. 80 + 24 ಅಂದರೆ 80 + 24 ಅಂದರೆ 104 ಬರುತ್ತೆ. 104 × 2 ಗುಣಾಕಾರ ಮಾಡಿರಿ 208 ಸೊ ಚದರ ಮೀಟರ್ ಇದರ ವಿಸ್ತೀರ್ಣ, ಮೇಲ್ಮೈ ವಿಸ್ತೀರ್ಣ ಆಗಿರುತ್ತೆ. 208 ಸೊ ಅಲ್ಲಿ ಚದರ ಮೀಟರ್ ಬರೀಬೇಕು, ಮೀಟರ್ ಸ್ಕ್ವೇರ್ ಇದು, ನಾಟ್ ಕ್ಯೂಬ್. 208 ಚದರ ಮೀಟರ್ ಆಗಿರುತ್ತೆ. ಸೊ ಆಪ್ಷನ್ ಎ ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ? ಈ ರೀತಿ ಈ ಪ್ರಾಬ್ಲಮ್ನ ಬಿಡಿಸ್ತೀವಿ ಸಿಂಪಲ್ಲಾಗಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಬ್ಬರು ಸಹೋದರರ ಪ್ರಸ್ತುತ ವಯಸ್ಸಿನ ಅನುಪಾತ 1:2 ಅಂತ ಕೊಟ್ಟಿದ್ದಾನೆ. ಸೊ ಅಲ್ಲಿ ಇಬ್ಬರು ಸಹೋದರರ ಪ್ರಸ್ತುತ ವಯಸ್ಸಿನ ಅನುಪಾತ ಅಂದರೆ ಪ್ರೆಸೆಂಟ್ ಏಜ್ ರೇಷಿಯೋ ಕೊಟ್ಟಿದ್ದಾನೆ. ಪ್ರೆಸೆಂಟ್ ರೇಷಿಯೋ ಎಷ್ಟಿದೆ ಅಂದರೆ 1:2 ಅಂತ ಕೊಟ್ಟಿದ್ದಾನೆ. 5 ವರ್ಷಗಳ ಹಿಂದೆ ಈ ಅನುಪಾತ 1:3 ಇತ್ತು. 5 years ago ಅಂತ ಬರಿತೀನಿ. 5 ವರ್ಷಗಳ ಹಿಂದೆ ಅಂದರೆ ಎಗೋ 5 ವರ್ಷಗಳ ಹಿಂದೆ ಇವರಿಬ್ಬರದ್ದು ಏಜ್ ರೇಷಿಯೋ 1:3 ಇತ್ತು. ಹಾಗಾದ್ರೆ 5 ವರ್ಷಗಳ ನಂತರ ಈ ಅನುಪಾತ ಎಷ್ಟಾಗುತ್ತೆ ಎಂದು ಕೇಳಿದ್ದಾನೆ. ಇಲ್ಲಿಂದ 5 ವರ್ಷ ಆದಮೇಲೆ ಇವ್ರದ್ದು ಏಜ್ ರೇಷಿಯೋ ಎಷ್ಟು ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಈ ಥರ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸಲ್ಲಿ 2 ಅನುಪಾತಗಳು ಕೊಟ್ಟಾಗ ಅವರ ವಯಸ್ಸುಗಳನ್ನು ಕಂಡುಹಿಡಿಬೇಕಂದ್ರೆ ನೋಡ್ರಿ, ಸೊ ಇಲ್ಲಿ ಇಬ್ಬರು ಸಹೋದರರು ಇದ್ದಾರೆ ಅಂದರೆ ಇಲ್ಲಿ B1 B2 ಬ್ರದರ್ 1 ಬ್ರದರ್ 2 ಅಂತ ಬರೀತೀನಿ. ಸೊ B1 ಅಂದರೆ ಬ್ರದರ್ 1ನ ವಯಸ್ಸು ಕಂಡುಹಿಡಿಬೇಕಂದ್ರೆ ನೋಡ್ರಿ, ಮೊದಲನೇ ವ್ಯಕ್ತಿ ವಯಸ್ಸು ಕಂಡುಹಿಡಿಬೇಕಾದ್ರೆ ಒಂದು ಫಸ್ಟ್ ರೇಷಿಯೋ 1 ಇದೆಯಲ್ಲ 1 ಬರೀಬೇಕು. ನೆಕ್ಸ್ಟ್ ಏನು ಬರೀಬೇಕಂದ್ರೆ ಡಿಫ್ರೆನ್ಸ್ ಆಫ್ ದ ಸೆಕೆಂಡ್ ರೇಷಿಯೋ, 2ನೇ ಅನುಪಾತದ ವ್ಯತ್ಯಾಸ. ಈ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಮೈನಸ್ ಮಾಡಿರಿ, 3ರಲ್ಲಿ 1 ಮೈನಸ್ ಮಾಡಿರಿ 2 ಬರುತ್ತೆ, 2 ಬರೀಬೇಕು. ಡಿಫ್ರೆನ್ಸ್ ಆಫ್ ದ ಸೆಕೆಂಡ್ ರೇಷಿಯೋ. ಆಮೇಲೆ 5 ವರ್ಷಗಳ ಹಿಂದೆ ಅಂತಿದೆಯಲ್ಲ, ಈ ಸಂಖ್ಯೆ ಹಾಕೋಬೇಕು 5 ವರ್ಷಗಳ ಹಿಂದೆ. ಆಮೇಲೆ ಇವೆರಡು ಓರೆ ಗುಣಾಕಾರ ಮಾಡಿ ಕಳಿಬೇಕು. 3 1 3 ಆಗುತ್ತೆ, 1 2 2 ಬರುತ್ತೆ, 3ರಲ್ಲಿ 2 ಕಳೆದ್ರೆ 1 ಬರುತ್ತಲ್ಲ, ಆ 1 ಕೆಳಗೆ ಬರ್ಕೋಬೇಕು. ನೋಡ್ರಿ, ಮೊದಲನೇ ವ್ಯಕ್ತಿ ವಯಸ್ಸು ಕಂಡುಹಿಡಿಬೇಕಂದ್ರೆ ಫಸ್ಟ್ ರೇಷಿಯೋ ಒಂದು 1 ಇದೆಯಲ್ಲ 1 ಬರ್ಕೋಬೇಕು. ಈ 2 ಎಲ್ಲಿಂದ ಬಂತು? ಡಿಫ್ರೆನ್ಸ್ ಆಫ್ ದ ಸೆಕೆಂಡ್ ರೇಷಿಯೋ, 3ರಲ್ಲಿ 1 ಮೈನಸ್ ಮಾಡಿದ್ರೆ 2 ಬರುತ್ತೆ. ಇದು 5 ವರ್ಷಗಳ ಹಿಂದೆ ಅಂತಿದೆಯಲ್ಲ, 5 ಬರ್ಕೊಂಡೆ. ಈ 1 ಎಲ್ಲಿಂದ ಬಂತಂದರೆ ಇವನ್ನ ಓರೆ ಗುಣಾಕಾರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಮೈನಸ್ ಮಾಡಿದೆ. ಅಲ್ಲಿ 3 × 1 3 ಬರುತ್ತೆ, 1 × 2 2 ಬರುತ್ತೆ, 3ರಲ್ಲಿ 2 ಮೈನಸ್ ಮಾಡಿದ್ರೆ 1 ಬರುತ್ತಲ್ಲ, 1 ಕೆಳಗೆ ಬರ್ಕೊಂಡೆ. 1 1 ಕ್ಯಾನ್ಸಲ್. 2 × 5 ಅಂದರೆ 10 ಬರುತ್ತಲ್ಲ, ಸೊ 10 ವರ್ಷ ಆಗಿರುತ್ತೆ ಬ್ರದರ್ 1.
ಇದೇ ರೀತಿ ಇನ್ನೊಬ್ಬನ ವಯಸ್ಸು ಕಂಡುಹಿಡಿಯೋಣ. ಬ್ರದರ್ 2 ವಯಸ್ಸು ಕಂಡುಹಿಡಿಬೇಕಂದ್ರೆ ಈ ಮೊದಲನೇ ಸಂಖ್ಯೆ ಒಂದೇ ಚೇಂಜ್ ಆಗದೆ ಉಳಿದವೆಲ್ಲ ಅವೇ ನಂಬರ್ಸೇ. ಫಸ್ಟ್ ನಂಬರ್ ಮಾತ್ರ ಚೇಂಜ್ ಆಗುತ್ತೆ. ಫಸ್ಟ್ ವ್ಯಕ್ತಿ ವಯಸ್ಸು ಬೇಕಂದಾಗ ಅವ್ನ ರೇಷು ಬರಿತೀವಿ. ಎರಡನೇ ವ್ಯಕ್ತಿ ವಯಸ್ಸು ಬೇಕಾದಾಗ ಅವ್ನು ಫಸ್ಟ್ ರೇಷು 2 ಇದೆಯಲ್ಲ ಅದು ಒಂದೇ ನಂಬರ್ ಚೇಂಜ್ ಆಗೋದು, ಉಳಿದವೆಲ್ಲ ಇವೇ ಸೇಮ್ ಪ್ಯಾಟ್ರನ್. ಇಂಟು 2 ಅದೇ 5 ಬರ್ಕೊಂಡು ಡಿವೈಡ್ ಬೈ 1. ಕೆಳಗಡೆ 1 ಇದ್ರೂ ಒಂದೇ, ಇಲ್ಲದೇ ಇದ್ರೂ ಒಂದೇ. 5 × 2 10, 10 × 2 ಅಂದರೆ 20 ವರ್ಷ ಆಗಿರುತ್ತೆ. ಅವರ ಪ್ರಸ್ತುತ ವಯಸ್ಸುಗಳಿವು. ಮೊದಲನೇ ರೇಷು ಪ್ರೆಸೆಂಟ್ ಟೈಮಿಂದ ಆಗಿರೋದ್ರಿಂದ ಅವರ ಈಗಿನ ವಯಸ್ಸುಗಳು ಒಬ್ಬನಿಗೆ 10 ವರ್ಷ, ಇನ್ನೊಬ್ಬನಿಗೆ 20 ವರ್ಷ ಅಂತ. ಇಲ್ಲಿಂದ 5 ವರ್ಷ ಆದಮೇಲೆ ಎಷ್ಟೆಷ್ಟು ಬರುತ್ತೆ ಅಂತ ಕೇಳಿದ್ದಾನೆ. ನೋಡ್ರಿ, ಒಬ್ಬ ವ್ಯಕ್ತಿಗೆ ಈಗ 10 ವರ್ಷ ಆಗಿದೆ ಅಂದಮೇಲೆ 5 ವರ್ಷ ಆದಮೇಲೆ ಅವನಿಗೆ ಎಷ್ಟಾಗುತ್ತೆ? 10 + 5 15 ಆಗುತ್ತೆ. ಇನ್ನೊಬ್ಬನಿಗೆ ಈಗ 20 ವರ್ಷ ಆಗಿದೆ ಅಂದರೆ 5 ವರ್ಷ ಆದಮೇಲೆ ಅವನಿಗೆ ಎಷ್ಟು ವರ್ಷ ವಯಸ್ಸಾಗುತ್ತೆ ಅಂದರೆ ಅವನಿಗೆ 25 ವರ್ಷ ಆಗುತ್ತೆ 5 ವರ್ಷಗಳ ನಂತರ. ಈಗಿನ ವಯಸ್ಸುಗಳಿವು. 5 ವರ್ಷ ಆದಮೇಲೆ ಅವರಿಗೆ 15 ವರ್ಷ 25 ವರ್ಷ ಆಗುತ್ತೆ. ಆವಾಗ ಅನುಪಾತ ಕಂಡುಹಿಡಿಬೇಕಂದ್ರೆ ಇವೆರಡು 5ರಿಂದ ಭಾಗ ಆಗ್ತಾವೆ. 5 ಮೂಲ 15, 5 ಇಲ್ಲಿ 25 ಕ್ಯಾನ್ಸಲ್ ಆಗಿ ಏಜ್ ರೇಷು 3:5 ಬರುತ್ತೆ. 5 ವರ್ಷಗಳ ನಂತರ ಅವರ ವಯಸ್ಸುಗಳ ಅನುಪಾತ 3:5 ಬರುತ್ತೆ. ಆಪ್ಷನ್ ಸಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ಅರ್ಥ ಆಯ್ತಾ? ಸರ್ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. 2 ದಾಳಗಳನ್ನು ಒಟ್ಟಿಗೆ ಎಸೆದರೆ ಆ ಸಂಖ್ಯೆಗಳ ಮೊತ್ತ 8 ಆಗುವ ಸಂಭವನೀಯತೆ ಏನು ಅಂತ ನೋಡಿ. 2 ದಾಳಗಳನ್ನು ಒಟ್ಟಿಗೆ 2 ದಾಳಗಳನ್ನು ಹಿಂಗೆ ಎಸಿತಾ ಇದೀವಿ. ಒಂದು ದಾಳಕ್ಕೆ 6 ಮುಖಗಳಿರ್ತಾವೆ. ಅಂಥವು 2 ದಾಳಗಳನ್ನು ಎಸೆದಾಗ ಒಟ್ಟು ಫಲಿತಾಂಶಗಳು ಎಷ್ಟು ಬರ್ತವೆ ಅಂತ ಫಸ್ಟ್ ಬರ್ಕೋಬೇಕು. ಇಲ್ಲಿ N(S) ಅಂತ ನಾವು ಸಂಭವನೀಯತೆ ಪಾಠವನ್ನು ಇನ್ ಡೀಟೇಲಾಗಿ ಹೋದಾಗ, ನಾವು ಬೇಸಿಕ್ ಟಾಪಿಕ್ ವೈಸ್ ಹೋದಾಗ ನಿಮಗೆ ಈ ಕಾನ್ಸೆಪ್ಟ್ ಕರೆಕ್ಟಾಗಿ ಅರ್ಥ ಆಗುತ್ತೆ. ಬಟ್ ಈ ಕ್ವಶನ್ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೇನೆ. 2 ದಾಳಗಳನ್ನು ಎಸೆದಾಗ ಎಷ್ಟು ಫಲಿತಾಂಶಗಳು ಬರ್ಬೋದು ಅಂದ್ರೆ, ಒಂದು ದಾಳಕ್ಕೆ 6 ಮುಖಗಳು 6 ಬರ್ಕೋಬೇಕು. ಅಂಥವು 2 ದಾಳ ಎಸಿತಿದ್ದೇವೆ ಅಂದರೆ 6 ಸ್ಕ್ವೇರ್ ಬರಿಬೇಕು. 6 ಸ್ಕ್ವೇರ್ ಅಂದರೆ 6 × 6 36. ಒಂದು ದಾಳ ಎಸೆದಾಗ 36 ಫಲಿತಾಂಶ ಬರ್ತವೆ. 2 ದಾಳಗಳನ್ನು ಎಸೆದಾಗ 36 ಫಲಿತಾಂಶಗಳು ಬರ್ತವೆ ಅಂತ. ಅವು ಯಾವ ಥರ ಇರ್ತವೆ? 36 ಅಂದರೆ 2 ದಾಳದ ಮೇಲೆ 1 1 ಅಂತ ಸಂಖ್ಯೆ ಕಾಣಿಸ್ಬೋದು, ಅಥವಾ 1 2 ನಂಬರ್ ಕಾಣಿಸ್ಬೋದು, ಇಲ್ಲ 1 3 ಕಾಣಿಸ್ಬೋದು, ಇಲ್ಲ 1 4 ಕಾಣಿಸ್ಬೋದು, ಇಲ್ಲ 1 5 ಕಾಣಿಸ್ಬೋದು, ಇಲ್ಲ 1 6 ಕಾಣಿಸ್ಬೋದು. ನೋಡಿರಿ, 2 ದಾಳಗಳಿದಾವಲ್ಲ, 2 ದಾಳದ ಮೇಲೆ 1 1 ನಂಬರೇ ಬೀಳ್ಬೋದು 2 ನಿಂಗೆ ಒಟ್ಟಿಗೆ ಎಸ್ದಾಗ. ಅಥವಾ ಒಂದು ದಾಳದಲ್ಲಿ 2, 1 ಇನ್ನೊಂದರಲ್ಲಿ 2 ಕಾಣಿಸ್ಬೋದು, ಇದರಲ್ಲಿ 1 ಇನ್ನೊಂದರಲ್ಲಿ 3 ಕಾಣಿಸ್ಬೋದು, ಇದರಲ್ಲಿ 1 ಇನ್ನೊಂದರಲ್ಲಿ 4 ಕಾಣಿಸ್ಬೋದು, ಇದರಲ್ಲಿ 1 ಇನ್ನೊಂದರಲ್ಲಿ 5 ಕಾಣಿಸ್ಬೋದು, ಇದರಲ್ಲಿ 1 ಇನ್ನೊಂದರಲ್ಲಿ 6 ಮೇಲೆ ಕಾಣಿಸ್ಬೋದು. 2 ದಾಳ ಎಸೆದಾಗ 2 ದಾಳದ ಮೇಲೆ ಯಾವ ಸಂಖ್ಯೆ ಕಾಣಿಸ್ತವೆ ಅಂತ ನೋಡಿ. ಎಲ್ಲದಾಗ ಸ್ಟಾರ್ಟಿಂಗ್ ಒಂದೇ ನಂಬರ್ ಬರ್ತೀನಿ. 1ರಿಂದ ಸ್ಟಾರ್ಟ್ ಆಗೋ 6 ಫಲಿತಾಂಶ, 2ರಿಂದ ಸ್ಟಾರ್ಟ್ ಆಗೋ ಅಂದ್ರೆ ಇದೇ ಥರ 2 1 ಫಸ್ಟಿಗೆ 2 ಬರಿಬೇಕು, ಆಮೇಲೆ 2 2 ಬರಿಬೇಕು, ಆಮೇಲೆ 2 3 ಬರಿಬೇಕು, ಆಮೇಲೆ 2 4 ಬರಿಬೇಕು, ಆಮೇಲೆ 2 5 ಬರಿಬೇಕು, ಆಮೇಲೆ 2 6 ಬರಿಬೇಕಲ್ಲ. ಹಿಂಗೆ 2ಇಂದ ಸ್ಟಾರ್ಟ್ ಆಗೋ 6 ಫಲಿತಾಂಶ ಬರ್ತವೆ. 3ಇಂದ ಸ್ಟಾರ್ಟ್ ಆಗೋ 6, 4ಇಂದ ಸ್ಟಾರ್ಟ್ ಆಗೋ 6, 5ಇಂದ ಸ್ಟಾರ್ಟ್ ಆಗೋ 6, 6ಇಂದ ಸ್ಟಾರ್ಟ್ ಆಗೋ 6 ಸೇರಿ ಟೋಟಲಿ 36 ಫಲಿತಾಂಶ ಬರ್ತವೆ 2 ದಾಳಗಳನ್ನು ಒಟ್ಟಿಗೆ ಎಸೆದಾಗ. ಅಷ್ಟನ್ನೇ ಬರ್ಕಂತ ಕೂರೋ ಅವಶ್ಯಕತೆ ಇಲ್ಲ, ಯಾವ ಥರ ಇದಾವೆ ಪ್ಯಾಟ್ರನ್ ಅಂತ ಗೊತ್ತಾದ್ರೆ ಸಾಕು. ಅದರಲ್ಲಿ ಮೊತ್ತ ಆ 2 ಸಂಖ್ಯೆಗಳ ಮೊತ್ತ, ಇಲ್ಲಿ 2 ಸಂಖ್ಯೆ ಕಾಣಿಸ್ತಾವಲ್ಲ, 2 ಸಂಖ್ಯೆಗಳ ಮೊತ್ತ 8 ಆಗ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾನೆ. 2 ದಾಳಗಳ ಮೇಲೆ ಬರೋ ಸಂಖ್ಯೆಗಳ ಮೊತ್ತ 8 ಆಗ ಸಂಭವನೀಯತೆ ಅಂದರೆ ನೋಡ್ರಿ, ಇಲ್ಲಿ 1ರಿಂದ ಸ್ಟಾರ್ಟ್ ಆಗಿರಲ್ಲ 1 + 6 2 ಕೂಡಿದ್ರೆ 7 ಆಗುತ್ತೆ. ಲಾಸ್ಟ್ ರಿಸಲ್ಟ್ ಕೂಡಿದ್ರೆ 7 ಆಗುತ್ತೆ ಅಂದಮೇಲೆ 1ರಿಂದ ಸ್ಟಾರ್ಟ್ ಆಗೋದು ಯಾವುದೇ ಫಲಿತಾಂಶದಲ್ಲಿ ಮೊತ್ತ 8 ಬರಲ್ಲ. ನೋಡಿ, 2ರಿಂದ ಸ್ಟಾರ್ಟ್ ಆಗ ಕೊನೆ ಫಲಿತಾಂಶದಲ್ಲಿ 2, 6 ಅಲ್ಲಿ 8 ಬರುತ್ತೆ. ಇದರಲ್ಲಿ 3ರಿಂದ ಸ್ಟಾರ್ಟ್ ಆಗೋ ಫಲಿತಾಂಶ 3, 5 ಅಂತ ಬರುತ್ತಲ್ಲ, 3 1 3 2 3 3 3 4 3 5 3 6 ಬರುತ್ತಲ್ಲ, 3 5 ಅಲ್ಲಿ ನೋಡ್ರಿ 3 + 5 8 ಬರುತ್ತೆ. 4ರಿಂದ ಸ್ಟಾರ್ಟ್ ಆಗೋರಲ್ಲಿ 4, 4ರಲ್ಲಿ 8 ಬರುತ್ತೆ. 4 1 4 2 4 3 4 4 4 5 4 6 ಬರಿತೀವಲ್ಲ, 4, 4 ಅಂದರೆ 4 + 4 ಮೊತ್ತ 8 ಬರುತ್ತೆ. 5ಇಂದ ಸ್ಟಾರ್ಟ್ ಆಗೋದ್ರಲ್ಲಿ 5, 3ನಲ್ಲಿ 8 ಬರುತ್ತೆ. 5 1 5 2 5 3 5 4 5 5 5 6 ಬರೀತೀವಲ್ಲ, 5 3 ಅಂದರೆ 5 + 3 8 ಬರುತ್ತೆ. 6ಇಂದ ಸ್ಟಾರ್ಟ್ ಆಗೋದ್ರಲ್ಲಿ 6, 2 6 + 2 8 ಬರುತ್ತೆ. ಇದರಲ್ಲೂ ಕೂಡ 8 ಬರುತ್ತೆ 6ಇಂದ ಸ್ಟಾರ್ಟ್ ಆಗೋದ್ರಲ್ಲಿ. ನೋಡಿರಿ, 8 ಬರೋ ಫಲಿತಾಂಶಗಳು 1 2 3 ಆಮೇಲೆ 4 5 ಇದಾವೆ. 1 2 3 4 5 ರಿಸಲ್ಟ್ಸ್ ಇದಾವೆ. ನೋಡಿರಿ, ಟೋಟಲ್ 36 ಫಲಿತಾಂಶಗಳಲ್ಲಿ ಈ ಮೊತ್ತ 8 ಬರ್ತಕ್ಕಂಥ ಫಲಿತಾಂಶಗಳು ಎಷ್ಟಿದ್ದಾವೆ ಅಂದರೆ 5 ಫಲಿತಾಂಶಗಳಿದಾವೆ.
ಎನ್ ಆಫ್ ಎಸ್ ಎನ್ ಆಫ್ ಇ ಅಂತ ಬರಿತೀವಿ. ಅದನ್ನು ಅವೆರಡು ಸಿಕ್ಕಾದ್ಮೇಲೆ ಪಿ ಆಫ್ ಇ ಅಂದರೆ ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್ ಅಂತ. ಒಂದು ಘಟನೆಯ ಸಂಭವನೀಯತೆ ಬರಿಬೇಕಂದ್ರೆ ಯಾವಾಗಲೂ ಎನ್ ಆಫ್ ಇ ವ್ಯಾಲ್ಯೂ ಮೇಲೆ ಬರಿಬೇಕು, ಎನ್ ಆಫ್ ಎಸ್ ವ್ಯಾಲ್ಯೂ ಕೆಳಗೆ ಬರ್ಕೊಂಡ್ರೆ 5/36 ಅನ್ನೋದು ಸಂಭವನೀಯತೆ ಆಗಿರುತ್ತೆ. 5/36 ಅಂತ ಆಪ್ಷನ್ ಬಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ನೆಕ್ಸ್ಟ್ ಪ್ರಶ್ನೆ. If two angles are supplementary and their ratio is 1:4, then what is the measure of the smaller angle? ನೋಡಿ, ಎರಡು ಕೋನಗಳು ಪೂರಕವಾಗಿದ್ದು ಅವುಗಳ ಅನುಪಾತ 1:4 ಆಗಿದ್ದರೆ ಚಿಕ್ಕ ಕೋನದ ಅಳತೆ ಎಷ್ಟು ಅಂತ ಕೇಳಿದ್ದಾನೆ. ಎರಡು ಕೋನಗಳು ಪೂರಕವಾಗಿದ್ದು ಅವುಗಳ ಅನುಪಾತ 1:4 ಆಗಿದ್ದರೆ ಚಿಕ್ಕ ಕೋನದ ಅಳತೆ ಕಂಡುಹಿಡಿಬೇಕು. ಸೊ ಪೂರಕ ಕೋನಗಳು ಅಂದರೆ ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂತ ಕೊಟ್ಟಿದ್ದಾನೆ. 2 angles ಆರ್ ಸಪ್ಲಿಮೆಂಟ್ರಿ ಆರ್ ಇನ್ ದ ರೇಷಿಯೋ 1:4. ದೆನ್ ವಾಟ್ ಈಸ್ ದ ಮೆಜರ್ ಆಫ್ ದ ಸ್ಮಾಲರ್ ಆ್ಯಂಗಲ್ ಅಂತ ಕೊಟ್ಟಿದ್ದಾನೆ. 1:4 ರೇಷಿಯೋ ಪ್ರಕಾರ ಇದ್ದಾವೆ. ಸೊ ಇದು ಪೂರಕ ಅಂದ್ರೆ ಅಲ್ಲ, ಇದು ಪೂರಕ ಅಲ್ಲ, ಪರಿಪೂರಕವಾಗಿದ್ದು ಅಂತ ಕನ್ನಡದಲ್ಲಿ ಕರೆಕ್ಟಾಗಿ ಮಾಡ್ಕೊಂಡ್ರೆ ಇಂಗ್ಲೀಷಲ್ಲಿ ಸರಿ ಇದೆ. ಸಪ್ಲಿಮೆಂಟ್ರಿ ಅಂದರೆ ಕನ್ನಡದಲ್ಲಿ ಪರಿಪೂರಕ ಕೋನ ಅಂತ ಕರಿತೀವಿ. ಸೊ ಇಲ್ಲಿ ಪರಿಪೂರಕ ಕೋನ ಅಂದರೆ ಪರಿಪೂರಕ ಕೋನ. ಸೊ ಇಲ್ಲಿ ಪೂರಕ ಕೋನ ಅಂದರೆ ಪರಿಪೂರಕ ಅಥವಾ ಸರಳ ಕೋನ ಪೂರಕ. ಪರಿಪೂರಕ ಕೋನ ಅಂದರೆ ಎರಡೂ ಕೋನಗಳ ಮೊತ್ತ 180 ಡಿಗ್ರಿ ಸಮ ಇರಬೇಕು. ಯಾವುದೆರಡು ಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಇದ್ದರೆ ಅವನ ಪರಿಪೂರಕ ಕೋನಗಳು ಅಂತ ಕರಿತೀವಿ. ಸಮ್ ಆಫ್ ಎನಿ ಟು ಆ್ಯಂಗಲ್ಸ್ ಈಸ್ ಈಕ್ವಲ್ ಟು 180 ಡಿಗ್ರಿ, ದೆನ್ ದೇ ಸೆಟ್ ಟು ಬಿ ಆರ್ ಇನ್ ಸಪ್ಲಿಮೆಂಟ್ರಿ ಅಂತ ಕರಿತೀವಿ. ಎರಡು ಕೋನಗಳ ಮೊತ್ತ 180 ಡಿಗ್ರಿ ಇದ್ದರೆ ಅವು ಪರಿಪೂರಕ ಕೋನಗಳು ಅಂತ ಕರಿತೀವಿ. ಸೊ ಅವುಗಳು 1:4 ಅನುಪಾತದಲ್ಲಿ ಅವೆರಡು ಪರಿಪೂರಕ ಕೋನಗಳಿದಾವೆ. ಈ ಅನುಪಾತಗಳನ್ನು ಕೂಡ್ರಿ 1 + 4 5 ಆಗುತ್ತಲ್ಲ, ಅನುಪಾತಗಳ ಮೊತ್ತ 5ಕ್ಕೆ ಅವೆರಡೂ ಕೋನಗಳ ಮೊತ್ತ 180 ಡಿಗ್ರಿ ಅಲ್ಲ. ಹಾಗಾಗಿ 180ನ 5ರಿಂದ ಭಾಗಿಸ್ರಿ. 5 3 15 ಕ್ಯಾನ್ಸಲ್ ಆಗಿ 3 ಉಳಿಯುತ್ತೆ, 30 ಆಗುತ್ತೆ. 5 6 30 ಅಂದರೆ 36 ಡಿಗ್ರಿ ಬರುತ್ತೆ. ಇಲ್ಲಿ ಅತ್ಯಂತ ಚಿಕ್ಕ ಕೋನ ಅಂದರೆ ಈ 36ನ ಅತಿ ಚಿಕ್ಕ ರೇಷಿಯಲ್ಲಿರುತ್ತೆ, ಅದೇ ಚಿಕ್ಕ ಕೋನ ಆಗುತ್ತಲ್ಲ. ಅತಿ ಚಿಕ್ಕ ಕೋನದ ಅನುಪಾತ 1 ಇದೆಯಲ್ಲ, 1ರಿಂದ ಗುಣಾಕಾರ ಮಾಡಿರಿ. 36 × 1 ಅಂದರೆ 36 ಡಿಗ್ರಿ ಅನ್ನೋದು ಅತಿ ಚಿಕ್ಕ ಕೋನದ ಅಳತೆ ಆಗಿರುತ್ತೆ. 36 ಡಿಗ್ರಿ ಆಪ್ಷನ್ ಸಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೋಡಿರಿ, ಈ ಕ್ಲಾಸಲ್ಲಿ 120 ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ. ಸೊ ನನ್ನ ಮೆಥಡ್ಸ್ ನಿಮಗೆ ಇಷ್ಟ ಇರೋ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮಗೆ ಏನು ಅನಿಸುತ್ತೆ ಅದು ಕಮೆಂಟ್ ಮಾಡ್ತಾ ಬನ್ನಿ. ನೀವು ಕಮೆಂಟ್ ಮಾಡಿದ್ರೆ ಅಷ್ಟೇ ನಾನು ನೆಕ್ಸ್ಟ್ ವೀಡಿಯೋಸ್ನ ಮಾಡ್ತಾ ಬರೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೆಲ್ಲ ವಿಡಿಯೋ ಆದಷ್ಟು ಬೇಗ ಶೇರ್ ಮಾಡ್ತಾ ಬರ್ರಿ. ಎಕ್ಸಾಮ್ ಹತ್ರ ಬರ್ತಾ ಇದೆ, ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಈ ವಿಡಿಯೋಸ್ನ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ 20 ಕ್ವಶನ್ಸ್ನ ಡಿಫ್ರೆಂಟ್ ಕ್ವಶನ್ಸ್ನ ತಗೊಬಂದು ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.